श्रीवधुविनम्बक चकोरकं पुरे भक्तावणिय हृत्कुमुदकोरकं बिरिये जगती वलयद अमल सौभाग्यरत्नाकरं पेच्चिदिं सरस करुणामृतद कಲೆಗಳಿಂ ತೀವಿದ ಎಳನಗೆಯ ಬೆಳುದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀ ರಮಣನ ಹಾಸ್ಯ ಚಂದ್ರನು ಆನಂದಮಂ ನಮಗೀಯಲಿ ಲಕ್ಷ್ಮೀ ರಮಣನ ಹಾಸ್ಯ ಚಂದ್ರನು ಆನಂದಮಂ ನಮಗೀಯಲಿ. ಬೆಳ್ಳಿ ಬೆಟ್ಟದೊಡೆಯನ ಕುವರ ಕಿರುಡೊಳ್ಳಿಗೆ ಉರಗನ ಸುಟ್ಟಿದ ಧೀರ ವಿಘ್ನಗಳ ಪರಿಹರಿಸೋ ಗೌರಿ ಕುಮಾರ ಮೊದಲು ಒಂದಿಗೆ ನಿನಗೆ ಶೀಘ್ರಲಿಪಿ ಕಾಣ. ಇಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥ ಪ್ರಸಂಗ ನಮಗೆ ಗೊತ್ತಾಗಿದೆ. ನಾಗಗಳಿಂದ ಸಂಜೀವಕ ಮಣಿಯನ್ನು ತರುವಲ್ಲಿ ಪುಂಡರೀಕ ವಿಫಲನಾಗಿದ್ದಾನೆ. ಬಭ್ರುವಾಹನನಿಗಾದರೂ ತುಂಬ ಕೋಪ ಬಂದಿದೆ. ಅವನು ತಂದೆ ಮಕ್ಕಳ ಒಂದು ಆ ಸಂಘರ್ಷ ನಾವು ಹಿಂದಿನ ಇದರೆಲ್ಲ ಕೇಳಿದ್ದೀವಿ. ಆವಾಗ ಅವನು ಅರ್ಜುನನ ವಿಶೇಷತೆ ಹೇಳ್ತಾನೆ. ಕೃಷ್ಣನ ಸೇವಕ ಬಂದಿದ್ದಾನೆ, ಧರ್ಮರಾಜನ ತಮ್ಮ, ಇಂದ್ರನ ಮಗ. ಅವನು ಅದರಲ್ಲೂ ಅಶ್ವಮೇಧದ್ವರಕ್ಕಾಗಿ ಯಜ್ಞಾಶ್ವದ ಹಿಂದೆ ಬಂದಿರೋ ಒಂದು ಅರ್ಜುನನಿಗೆ ಈ ಸಂಜೀವಕ ಮಣಿಯನ್ನು ಕೊಡಲು ತಿರಸ್ಕಾರ ಮಾಡೋದಕ್ಕೆ ಎಷ್ಟು ಒಂದು ಅಹಂಕಾರ ಈ ನಾಗಗಳಿಗೆ ಅಂತ ನನಗೆ ತುಂಬ ಕೋಪ ಬಂದಿದೆ. ಅವನು ಸಹ ಅರ್ಜುನನ ಮಗ, ಸಹಜ ಪರಾಕ್ರಮಿ. ಅವನು ಹೇಳ್ತಾನೆ, ನಾನು ಪಾತಾಳ ಲೋಕಕ್ಕೆ ಹೋಗಿ ನಾಗಗಳಿಂದ ಸಂಜೀವಕ ಮಣಿಯನ್ನು ತರ್ತೀನಿ. ಅಲ್ಲಿವರೆಗೆ ಈ ದೇಹವನ್ನು, ಅರ್ಜುನ ಮತ್ತು ವೃಷಕೇತುಗಳ ದೇಹವನ್ನು ಒಂದು ಅತಿ ಎಚ್ಚರದಿಂದ ರಕ್ಷಿಸಿಕೊಂಡಿರಬೇಕು ಅಂತ ಹೇಳಿ ಸೇನೆ ಸಮೇತ ಹೊರಟಿದ್ದಾನೆ. ಅಲ್ಲಿಂದ ಮುಂದೆ ಇವತ್ತಿನ ವಾಚನವನ್ನು ಕೇಳೋಣ. ಏರಿಸಿ ಮಹಾಧನುವನು ಅಶನಿ ಬಾಣವನೆಚ್ಚುಡೋರುಗಳೆದು ಅವನಿಯಂ ಸಪ್ತಪಾತಾಳಕ್ಕೆ ತೋರಿಸಿದನೊಂದು ಪೆಬ್ಬಟ್ಟೆಯಂ ನಡೆದನು ಅರ್ಜುನಿ ತನ್ನ ಸೇನೆ ಸಹಿತ. ಮೀರಿದ ಶರಾವಳಿಯ ಘಾತಿಯಂ ತವೆ ತಾಳಲಾರದೆ ಸಕಲ ಭೋಗಿತತಿ ಬಂದು ಅನಂತಂಗೆ ದೂರಲ್ಕೆ ಧೃತರಾಷ್ಟ್ರನಂ ಬೈದು ಫಣಿಗಳಂ ಕಾಳೆಗೆ ಬೀಳ್ಕೊಟ್ಟನು. ಈ ಭೂಮಿ ಒಳಗೆ ನಾವೆಲ್ಲ ಅಡಕೊಂಡಿದ್ದೀವಿ, ನಮಗೇನು ಈ ಮನುಷ್ಯರಿಂದ ಆಗೋದಿಲ್ಲ ಅನ್ನೋ ಧೈರ್ಯ ಸ್ವಲ್ಪ ಜಾಸ್ತಿನೇ ಇರುತ್ತೆ ಈ ನಾಗಕುಲದವರಿಗೆ. ಅವರು ಸಂಜೀವಕ ಮಣಿಯನ್ನು ಕೊಡೋ ವಿಷಯದಲ್ಲಿ ಧೃತರಾಷ್ಟ್ರ ಅನ್ನೋ ಒಂದು ನಾಗನ ನೇತೃತ್ವದಲ್ಲಿ ನಡೆದ ಚರ್ಚೆಯಲ್ಲಿ ನಾವೆಲ್ಲ ಕೇಳಿದ್ದೇವೆ. ಅವ್ರಿಗೆ ಯಾಕೆ ಕೊಡಬೇಕು, ಅರ್ಜುನಿಗೇನು ಎಷ್ಟೊಂದು ವಯಸ್ಸಾಗಿಲ್ವಾ, ಅವ್ನು ಇನ್ನೆಷ್ಟು ದಿವಸ ಬದುಕ್ತಾನೆ, ಅವರ ಒಂದು ಯಾವುದೋ ಯಾಗ ಮಾಡಿ ಹೆಸರು ತಗೊಳ್ಳೋದಕ್ಕೆ, ಈ ಥರ ಎಲ್ಲ ಚರ್ಚೆಗಳನ್ನು ನಡೆದಿರುತ್ತೆ. ಇದನ್ನೆಲ್ಲ ಹಿಂದಿನ ಇದರಲ್ಲಿ ನಾವು ಕೇಳಿದ್ದೇವೆ. ಈ ವಾಸ್ತವದ ಅರಿವು ಇವಾಗ ಆಗ್ತಾ ಇದೆ. ಇವನೇನು ಮಾಡ್ತಾನೆ, ಪಾತಾಳವನ್ನು ಮುಟ್ಟಬೇಕು ಅಂತ ಈ ಬಭ್ರುವಾಹನ ಒಂದೇ ಒಂದು ಬಾಣವನ್ನು ತನ್ನ ಧನಸ್ಸಿಗೆ ಸೇರಿ ಎಳೆದು ಬಿಟ್ಟರೆ ಅದು ಭೂಮಿಯನ್ನು ಭೇದಿಸಿ ಒಂದು ಪಾತಾಳ ತನಕ ಒಂದು ಹೆದ್ದಾರಿಯನ್ನು ನಿರ್ಮಿಸಿಬಿಡುತ್ತೆ. ಅದರೊಳಗೆ ತನ್ನ ಸೇನೆಯನ್ನು ನುಗ್ಗಿಸಿ ಒಂದೇ ಸಮ ತನ್ನ ತೀಕ್ಷ್ಣವಾದ ಬಾಣಗಳನ್ನು
ಬಿಡಲು ಪ್ರಾರಂಭ ಮಾಡಿದಾಗ ಅವನ ತಂದೆಯಂತೆ ಆಗಬೇಕು ಅನ್ನೋದು ಒಂದು ಚಿತ್ರಾಂಗನೆ ಅವನಿಗೆ ಅಷ್ಟರ ಮಟ್ಟದಲ್ಲಿ ಒಂದು ಧನುರ್ವಿದ್ಯೆಯನ್ನು ಕಲಿಸಿರ್ತಾಳೆ. ಅಂಥ ಒಂದು ಮೀರಿದ ಶರಾವಳಿಯ ಘಾತಿಯಂತವೇ ಅದನ್ನು ತಾಳಲಾರದೆ, ಶರಾವಳಿಯ ಘಾತಿಯಂತವೇ ತಾಳಲಾರದೆ ಸಕಲ ಭೋಗಿತತಿ ಬಂದು ಅನಂತಂಗೆ ದೂರಲು ಧೃತರಾಷ್ಟ್ರನಂ ಬೈದು ಫಣಿಗಳಂ ಕಾಳಗಕ್ಕೆ ಬೀಳ್ಕೊಟ್ಟನು. ಈಗ ಬೈತಾನೆ. ನಾನು ಮೊದಲೇ ಹೇಳಿರಲಿಲ್ವಾ, ಇವರು ಅರ್ಜುನ ಬಬ್ರುವಾಹನನೂ ನಾವು ಸುಲಭವಾಗಿ ತಗೊಳಕ್ಕಾಗೋದಿಲ್ಲ, ಅದಲ್ಲದೆ ಕೃಷ್ಣ ಭಕ್ತ ಬೇರೆ, ಅವನನ್ನು ಎದುರಿಸಿ ನಾವು ನಿಲ್ಲಕ್ಕಾಗೋದಿಲ್ಲ. ಇಷ್ಟೆಲ್ಲ ಹೇಳಿದ್ದೀನಿ, ನೀವೆಲ್ಲ ಸೇರಿಕೊಂಡು ಈ ಧೃತರಾಷ್ಟ್ರ ಅನ್ನೋ ಮಾತು ಹಿಂದೆ ಹೋದ್ರಿ ಅಂತೇಳಿ ನಾಗಗಳನ್ನೆಲ್ಲ ಬೈತಾನೆ. ಆದರೆ ಬಂದು ಬಿಟ್ಟಿದೆ, ಮನೆ ಬಾಗಿಲಲ್ಲಿ ಸೈನ್ಯ ಬಂದು ನಿಂತು ಬಿಟ್ಟಿದೆ, ಅವ್ರು ಯುದ್ಧವನ್ನು ಮಾಡಲೇಬೇಕು. ಏನು ಮಾಡಬೇಕು, ಇಂಥ ಸಮಯದಲ್ಲಿ ಸಂಜೀವಕ ಮಣಿಯನ್ನು ಕೊಟ್ಟು ಶರಣಾಗತಿ ಆಗೋದು ಬೇಡ ಅಂತ ಹೇಳಿ ತನ್ನ ಸೈನ್ಯವನ್ನು ಆದಿಶೇಷ ಯುದ್ಧಕ್ಕೆ ಕಳಿಸ್ತಾನೆ. ಆ ಯುದ್ಧ ಹೇಗಿತ್ತು ನೋಡೋಣ. ಗುಳಿಕ ತಕ್ಷಕ ಶಂಕಕ ಕೋಟಕಾದಿ ಫಣಿಗಳ ತಂಡದಿಂದೆ ಧೃತರಾಷ್ಟ್ರನುರವಣಿಸಿ ಪರಬಲದೊಳು 21,000 ಭಟಾಳಿಯಂ ಕೆಡಗಲು ಅರ್ಜುನಿಕನಲ್ದು ಪೊಳೆವ ಗೋರ್ಗಣೆಗಳಂ ಕರೆಯಲ್ಕೆ ಪನ್ನಗಾವಳಿಯ ತಲೆಗಳು ಪರಿದು ಬೀಳುತ್ತಿದ್ದುವು. ಮಹಾಪ್ರಳಯದೊಳ್ ಗಗನದಿಂದುದಿದ್ದು ಉಡುಗಳಂತೆ ತೊಳಪ ಪೆಡೆವಣೆಗಳೊಡನೆ. ಹೇಗೆ ಯುದ್ಧಕ್ಕೆ ಬಂದ ಮೇಲಂತೂ ಸೈನ್ಯವನ್ನು ಎದುರಿಸಲೇಬೇಕಾಗುತ್ತೆ. ಆದಿಶೇಷ ತನ್ನ ಉರಗ ಸೈನ್ಯವನ್ನು ಈ ಬಬ್ರುವಾಹನ ಮತ್ತು ಅವನ ಸೈನ್ಯದ ಎದುರಿಸೋದಕ್ಕೆ ಅಂತ ಕಳಿಸ್ತಾನೆ. ಅದು ಹೇಗಿತ್ತಂತೆಂದರೆ, ಆ ಗಿರೀಶ ನಕ್ಷಿಯಂ ಕೊರಮಡುವ ದಳ್ಳುರಿಯ ದಾಳಿಯಂತೆ ವೈರಿ ಸೈನ್ಯದ ಮೇಲೆ ಎರಗುತ್ತೆ. ಅಲ್ಲಿ ಎಷ್ಟೋ ಆ ನಾಗಕುಲದ ಹೆಸರುಗಳನ್ನು ಇಲ್ಲಿ ಕೊಡ್ತಾನೆ ನೋಡಿ. ಗುಳಿಕ, ತಕ್ಷಕ, ಶಂಖ, ಪದ್ಮ, ಕಾರ್ಕೋಟಕ. ಹೇಳ್ತೀವಲ್ಲ, ಕಾರ್ಕೋಟಕ ವಿಷ ಅಂತಂದರೆ ಅದನ್ನು ಮೀರಿದ್ದಿಲ್ಲ ಅನ್ನೋದೆಲ್ಲ ನಾವು ಮಾತುಗಳಲ್ಲಿ ಕೇಳಿದ್ದೀವಿ. ಕಾರ್ಕೋಟಕ ವಿಷ ಅನ್ನೋದ ಇದೆಲ್ಲ ಈ ಸರ್ಪಗಳ ಹೆಸರು. ಅವರೆಲ್ಲ ಸರ್ಪಕುಲಕ್ಕೆ ಸೇನಾಧಿಪತಿಗಳಂತೆ. ಅವರ ನೇತೃತ್ವದಲ್ಲಿ ಬಬ್ರುವಾಹನ ಮೇಲೆ ಸೈನ್ಯದ ಮೇಲೆ ನಿಂತಾಗ ಒಂದು 21,000 ಸೈನ್ಯವನ್ನು ಅವರು ನಿರ್ಮೂಲ ಮಾಡ್ತಾರೆ. ಹೀಗಾಗಿ ತನ್ನ ಸೈನ್ಯವನ್ನು ಕಳ್ಕೊಂಡ ತಕ್ಷಣ ಬಬ್ರುವಾಹನಿಗೆ ಬಹಳ ಕೋಪ ಬರುತ್ತೆ. ಒಂದು ಸಂಕಲ್ಪ ಮಾಡಿ ಅವನು ಬಿಡೋ ಬಾಣಗಳು ಅವು ಸರಿಸಿಕೊಳ್ಳೋದು ನೆಲದಲ್ಲಿ ಹರಿದಾಡ್ತಕ್ಕಂಥ ಅದು ನಮಗೆ ಅವುಗಳ ತಲೆಗಳನ್ನೇ ಹಾರಿಸ್ತಾ ಹೋಗ್ತಾನೆ. ಅವ್ರು ಎಷ್ಟು ಎತ್ತರಕ್ಕೆ ಆಕಾಶದಲ್ಲಿ ಹಾರಿದ್ವು ಅಂತಂದರೆ ಅವುಗಳ ಒಂದು ಮುಖದಲ್ಲಿರ್ತಕ್ಕಂಥ ಆ ಮಣಿಗಳು ನಕ್ಷತ್ರಗಳ ಥರ, ಒಳ್ಳೆ ಉಲ್ಕೆಗಳ ಥರ ಪಳ 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 ಅಂತ ಮೇಲೆ ಹೋಗಿ ಕೆಳಗೆ ಬಿಡ್ತಾ ಇದ್ದಂತೆ. ಅಷ್ಟರ ಮಟ್ಟಿಗೆ ಆ ಸರ್ಪಕುಲವನ್ನು ನಾಶನ ಮಾಡಿದಾಗ ಇವಕ್ಕೆ ತುಂಬ ಭಯ ಆಗಿಬಿಡುತ್ತೆ. ಇದೇನು ಈ ಥರ ಆಗೋಯ್ತಲ್ಲ ಅಂತ ಮತ್ತೆ ಇನ್ನೂ ಒಂದಷ್ಟು ಸೈನ್ಯ ಬರುತ್ತೆ. ಆ ಸೈನ್ಯವನ್ನು ಹೇಗೆ ಎದುರಿಸ್ತಾನೆ ಬಬ್ರುವಾಹನ ಕೇಳಿ. ಕರಾವಳಿಯ ನೆರೆಗಡಿಯಲು ಅವು ಮತ್ತೆ ಸರ್ವದಳಮಂ ವಿಷಜ್ವಾಲೆಯೊಳುರಿಪನು ಅದಕ್ಕೆ ನಿರ್ವಾಹಮಂ ಕಂಡು ಸಾರಂಗ ಶಿಖಿನ ಕುಲ ಕೃತ್ರಂಗಳಾಗಿ ಸೀಳ್ವಾ ಉರುವ ಮಂತ್ರಾಸ್ತ್ರಗಳಂ ತಿರುವಿನೊಳ್ ಕೂಡಿ ಗೀರ್ವಾಣಪತಿ ಸುತನ ಸೂನು ಕಾಲದ ಕಡೆಯ ಶೌವನಂತಿರೇ ಕೋಪಮಂ ತಾಳ್ದು ತೆಗೆದಚ್ಚನೇಳ್ವೇನು ಅದ್ಭುತವನು
ಬಾಣ, ಖಡ್ಗ, ಗದೆ, ಕಟಾರಿ, ನೇಗಿಲು ಮತ್ತು ಸುದರ್ಶನ ಚಕ್ರ ಇತ್ಯಾದಿ ಎಲ್ಲ ಇತ್ತೀಚೆಗೆ ಕೇಳಿರೋದು ನಾವು ಮದ್ದು, ಗುಂಡು, ಮೀಸೈಲು, ರಾಕೆಟು, ಇನ್ನು ಏನೇನೋ ನಾವು ನ್ಯೂಸ್ ನೋಡಿದ್ರೆ ನಾವು ಅದರದ್ದು ಹೆಚ್ಚು ವಿವರಗಳು ಗೊತ್ತಾಗುತ್ತೆ. ಈಗ ಮೊನ್ನೆ ಪುಲ್ವಾಮಾ ದಾಳಿಯಲ್ಲೆಲ್ಲ ಏನೇನು ನಾವು ಹಾಕಿದ್ವಿ, ಅವರದಕ್ಕೆ ಯಾವ ಥರ ಪ್ರತಿಕ್ರಿಯಿಸಿದ್ರು ಅಂತ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬಂದಿರೋದು ನಾಗಗಳು, ಅವನ್ನ ನೇರವಾಗಿ ಬಿಲ್ಲು ಬಾಣ ಅದರಲ್ಲೂ ಹಿಡಿಯೋದು ಕಷ್ಟ. ಇವನು ಎಷ್ಟು ಸನ್ನದ್ಧನಾಗಿರ್ತಾನೆ, ಯಾವಾಗಲೂ ಬಬ್ರುವಾಹನದ ಹಿಂದಿನ ಎಲ್ಲದರಲ್ಲೂ ನಮಗೆ ಅರ್ಥ ಆಗುತ್ತೆ ಎಷ್ಟು ಶಕ್ತಿವಂತ, ಎಷ್ಟು ಸಾಹಸಿ, ಎಷ್ಟು ಸಂಪತ್ತಿತ್ತು ಅವನ ಹತ್ರ. ಅದ್ರ ಜೊತೆಗೆ ಅವನ ರೆಡಿನೆಸ್ ಅಂತ ಹೇಳ್ತೀವಲ್ಲ, ಸಿದ್ಧತೆಗಳು, ಅದನ್ನೆಲ್ಲ ಹಿಂದಿನ ಇದರಲ್ಲೂ ನಾವು ಕಾಣ್ತೀವಿ. ಇಲ್ಲಿ ಅವನು ಏನು ಮಾಡ್ತಾನೆ, ನಾಗಗಳ ಮೇಲೆ ಯುದ್ಧಕ್ಕೆ ಬರುವಾಗ ಹೇಗಿದ್ದ ಅಂತ ಹೇಳಿದ್ರೆ, ಅವನು ಅವನ ಧನುಸ್ಸಿನಲ್ಲಿ ಸಂಕಲ್ಪ ಮಾಡಿ ಬಾಣ ಬಿಟ್ಟರೆ ಸಾರಂಗ, ಶಿಖಿ, ಕುಲ, ರುದ್ರಂಗಳಾಗಿ ಸೀರುವ ಉರ್ವ ಮಂತ್ರಾಸ್ತ್ರಗಳನ್ನು ತಿರುವಿನೊಳು ಕೂಡಿ ಗೀರ್ವಾಣಪತಿ ಸುತನ ಸುನ್ನು ಕಾಲದ ಕಡೆಯ ಶರ್ವನಂತಿದೆ. ಅದೇನು ಅಂತಿಟ್ಟ ಅದೆಲ್ಲ ನನ್ನ ಮನಸ್ಸಿನಲ್ಲಿ ಸಾರಂಗ ಅಂದರೆ ಜೇನ್ನೊಣ, ಶಿಖಿ, ನವಿಲು ಎಲ್ಲವೂ ಈ ಸರ್ಪಗಳಿಗೆ ವೈರಿಗಳಿದೆ. ನವಿಲು, ನಕುಲ ಅಂದರೆ ಮುಂಗಸಿ, ಮತ್ತು ರುದ್ರಂಗ ಹದ್ದುಗಳನ್ನೆಲ್ಲ ತನ್ನ ಬಿಲ್ಲಿನಲ್ಲಿ ಬಾಣಗಳ ಥರ ಕೂಡಿ ಅವುಗಳ ಮೇಲೆ ಸತತವಾಗಿ ಅವುಗಳ ಮೇಲೆ ಇದು ಮಾಡ್ತಾ ಬರ್ತಾನೆ, ಅದನ್ನ ಪ್ರಯೋಗಿಸ್ತಾ ಮಾಡ್ತಾನೆ. ಅಷ್ಟು ಅಲ್ಲದೆ ಜೇನಿನ ಮಳೆ ಬರೋ ಹಾಗೆ ಮಾಡಿ ಒಂದಷ್ಟು ಇರುವೆಗಳನ್ನು ತನ್ನ ಬಾಣಗಳ ಮೂಲಕ ಈ ಸರ್ಪಗಳ ಮೇಲೆ ಬಿಟ್ಬಿಡ್ತಾನೆ. ಆ ಇರುವೆಗಳು ಅದೇನೋ ಒಂದು ಹೇಳ್ತಾರಲ್ಲ, ಸುಮ್ಮನಿರ್ಲಾರ್ತಾರೆ ಇರುವೆ ಬಿಟ್ಕೊಂಡು ಅಂತ. ಇವಾಗ ಈ ಸರ್ಪಗಳಿಗೆ ಅದೇ ಆಗಿರೋದು. ಇವರು ಹೆಂಗೂ ಎಷ್ಟೆಲ್ಲ ಹಿನ್ನೆಲೆಯಲ್ಲಿ ಮಹಾಸಂಗ್ರಾಮದಲ್ಲಿ ಗೆದ್ದು ಬಂದಂಥ ಪಾರ್ಥ, ಅವನು ತಂದಿರುವಂಥ ಇದನ್ನು ನಾವು ಅವನ ಮಗ, ಅರ್ಜುನನ ಮಗ ಬಂದಿದ್ದಾನೆ. ಅವನನ್ನು ನಾವು ಎದುರಿಸೋದಕ್ಕೆ ಒಂದು ಸಾಧಾರಣ ಒಂದು ಜ್ಞಾನ ಸಾಕು, ಏನೋ ನಾವು ಮಾಡಿಬಿಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಬಟ್ ಇರುವೆಗಳು ಬಿಟ್ಟ ತಕ್ಷಣ ಅವುಗಳು ಶರೀರ ಟೊಳ್ಳಾಗ್ಬಿಡ್ತಂತೆ. ಅವುಗಳ ಶರೀರ ಮೇಧಸ್ಸು, ಮುಖದಲ್ಲಿರೋ ಮೇಧಸ್ಸೆಲ್ಲ ತಿಂದು ಹಾಕಿ ಮೂಳೆ ತನಕನೂ ಕೊಡದು ಬಿಡುವಂತೆ ಅಷ್ಟು ಇರುವೆಗಳು. ನೋಡಿ, ಇದೊಂಥರ ಏನು ಹೇಳ್ತಾರೆ, ಈ ಬಯೋ ವೆಪನ್ಸ್ ಅಂತ. ಈಗಲೂ ಏನೋ ಇದೆಯೇನೋ ಯಾವುದಾದ್ರು ದೇಶದಲ್ಲಿ ಗೊತ್ತಿಲ್ಲ ನಮಗೆ. ಎಷ್ಟೊಂದು ಈ ವೈರಸ್ಸು ಅದು ಇದು ಬರುತ್ತಲ್ಲ, ಒಂದು ಕಡೆ ಸತತವಾಗಿ ಒಂದಷ್ಟು ಜನಕ್ಕೆ ಬಂದರೆ ಒಂದು ದೇಶನೇ ನಾಶ ಮಾಡ್ಬಿಡ್ಬೋದು, ಒಂದು ಪ್ರಪಂಚನೇ ನಾಶ ಮಾಡ್ಬಿಡ್ಬೋದು. ಆ ಥರದ್ದು ಇಲ್ಲಿ ಆವಾಗಿನ ಕಾಲದಲ್ಲೇ ಯಾರು ನಮ್ಗೆ ಆಕ್ರಮಣ ಮಾಡ್ತಾರೆ ಅದಕ್ಕೆ ತಕ್ಕಂಥ ಸಿದ್ಧತೆಗಳು ಇರ್ತಾ ಇತ್ತು. ಇವರೆಲ್ಲ ಹೋಗಿ ಎಲ್ಲ ಸರ್ಪಗಳ ಮೂಳೆ ಕಾಣೋ ತನಕ ಒಂದೊಂದೂ ಹೇಗೆ ಕಾಣಿಸ್ತದಂತೆ ಪಾಪ, ಹೇಗೆ ಕಾಣಿಸಿದ್ವು ಅವು, ಮೇಘಸು ತಿಂದು, ಚರ್ಮ ತಿಂದು, ಇರುವೆಗಳು ಅಗಿತಾ ಇದ್ದರೆ ಅವುಗಳು ಹೆಂಗೆ ಕಂಡು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಸೊಗಸಾಗಿ ಹೇಳ್ತಾನೆ. ನಾವು ಕಲ್ಪಿಸ್ಕೊಂಡ್ರೆ ಅಯ್ಯೋ ಪಾಪ ಅನ್ನಿಸ್ಬೇಕು. ಕೋಟೆಗೊಂಬುಗಳ ಪಳಮರದಂತೆ ತಿರುಳಿಲ್ಲ, ದೋಟೆಗಳ ತಿಂದ್ರಿಣಿ ಪಲದಂತೆ ಕುಳಿತ ಕಾರ್ಕೋಟ ಕಾದಿಗಳು ಒಳಲು ಕೊಳ್ಳಾದುವು, ಇರುವೆಗಳ ಮುತ್ತಿಗೆಗೆ ಕಂಗೆಟ್ಟು ತೋಟಿಯಂತಂದು ಧೃತರಾಷ್ಟ್ರನವರು ತಮಂ ಘೋಟಕವನಿಶು ಕಾರ್ಮುಕಂಗಳಂ ಖಂಡಿಸಿ ಕಿರೀಟಿಸುತನು ಉರುಬಿದೊಡೆ ಪುರಿವೊಡೆದು ಉರಗಸೇನೆ ಶೇಷನಿದ್ದೆಡೆಗೆ ಓಡಿತು. ಕೋಟೆ ಗೊಂಬುಗಳ ಪಳೆ ಮರದಂತೆ ಮೇಲ್ಗಡೆ ಭಾಗ ಮಾತ್ರ ಕಾಣಿಸ್ತಾ ಇದೆ, ಒಂದು ಮರದ ಟೊಂಗೆಗಳು, ಅದ್ರ ಒಳಗಡೆ ಪೂರ್ತಿ ಎಲ್ಲ ತಿಂದಾಕ್ಬಿಟ್ಟಿದೆ, ಇರುವೆಗಳು ತಿಂದಾಕ್ಬಿಟ್ರೆ ಹೇಗಿರುತ್ತೆ ಆ ಥರ ಆಗಿದೆ. ತಿರುಳಿಲ್ಲದ ಓಟೆಗಳ ತಿಂತ್ರಿಣಿ ಫಲದಂತೆ, ಅಂದರೆ ಹುಣಸೆ ಹಣ್ಣೊಳಗಡೆ ಮೇಲ್ಗಡೆ ಅಷ್ಟೇ ಓಟೆ ಉಳಿಸಿ ಒಳಗಡೆದೆಲ್ಲ ತಿಂದಾಕ್ಬಿಟ್ಟಿದೆಯಲ್ಲ ಆ ಥರ ಸರ್ಪ, ಕಾರ್ಕೋಟಕ, ಗುಳಿಕ ಇವರ ಆ ಒಂದು ಗುಂಪಿನ ನಾಗಗಳದ್ದು ಎಲ್ಲ ಈ ರೀತಿ ಶರೀರಗಳು ಕಾಣಕ್ಕೆ ಶುರು ಮಾಡಿದಾಗ ಇವು ಹೋಗಿ ಹುಚ್ಚಿಡ್ದಂಗೆ ಆಯ್ತಂತೆ. ಇದ್ರ ಮಧ್ಯದಲ್ಲಿ ಆ ಧೃತರಾಷ್ಟ್ರ ಅನ್ನೋದು ಇಲ್ಲ, ನಾವು ಯುದ್ಧನೇ ಮಾಡೋಣ ಅಂತ ಎಲ್ಲ ಅದರ ಪರವಾಗಿ ನಿಂತು ಎಲ್ಲವಕ್ಕೂ ಈ ಥರ ಬಂದಾಗ
ಆ ಧೃತರಾಷ್ಟ್ರನ ನಾಗನದು ಸರ್ಪ, ಆ ಸರ್ಪದ್ದು ರಥ ಬಿದ್ದೋಗುತ್ತೆ, ಅವನು ನೆಲಕ್ಕೆ ಬಿದ್ದುಬಿಡ್ತಾನೆ. ಉಳಿದ ಎಲ್ಲ ಸರ್ಪಗಳು ಓಡಿ ಈ ಆದಿಶೇಷನ ಹತ್ರ ಬರ್ತವೆ. ಕಟ್ಟೋಡಿ ಬಂದ ಅಹಿಗಳು, ಕೆಟ್ಟೋಡಿ ಬಂದಹಿಗಳು, ಕೆಟ್ಟೋಡಿ ಬಂದ ಅಹಿಗಳು, ಅರ್ಜುನಿಗೆ ರತ್ನಮಂ ಕೊಟ್ಟವು ಉಡುಹಬೇಕೆಂದು ನಾಗರಾಜಂಗೆ ಮೊರೆಯಿಟ್ಟೊಡೆ ಆತಂಕನಲ್ದು. ಏಕೆ ತಡೆದಿರಿ ಮೊದಲು ಮಂತ್ರಜ್ಞರಿಗೆಯ ನರರು, ಕಟ್ಟುಗ್ರಮಾಗಿದ್ದ ನಿಮ್ಮ ವಿಷಗೆ ಅಂಜರು, ಹಿನ್ನಟ್ಟಿ ಸುಡದಿರನೀಗ ಪಾರ್ಥಿ. ಪಾತಾಳಮಂ ನೆಟ್ಟನೆ ಸಮರ್ಥರ್ಗೆ ತನುವನೊಪ್ಪಿಸಿದೋ, ಓಡಿ ಉಳಿಬರೇ ಕುಶರಂದನು. ಕಟ್ಟೋಡಿ ಬಂದ ಅಹಿಗಳು, ಎಲ್ಲ ಅಹಿ ಸರ್ಪ ಓಡಿ ಬರ್ತವೆ. ಅರ್ಜುನಂಗೆ ರತ್ನವನ್ನು ಇದನ್ನು ಕೊಟ್ಟು ಕಳಿಸ್ಬಿಡೋಣಪ್ಪ ಅಂತ ಹೇಳಿ ನಾಗರಾಜನಿಗೆ ಮೊರೆ ಇಟ್ಟೊಡೆ ಆತಂಕನನ್ನು ಹೇಗೆ ತಡೆದಿದ್ದು ಮೊದಲು ಮಂತ್ರಜ್ಞರು ಇಳೆಯ ನರರು, ಇನ್ನೂ ಅಟ್ಟಿ ಸುಡ ಕಟ್ಟುಗ್ರಮಾಗಿರ್ದ ನಿಮ್ಮ ವಿಷ ಕಂಜರು. ಅವ್ರಿಗೇನು ನಿಮ್ಮ ವಿಷ ಅವ್ರಿಗೇನು ಇಲ್ಲ, ಅವರಿಗೆ ಇನ್ನೂ ಹೆಚ್ಚಿನ ಬುದ್ಧಿವಂತಿಕೆಯಿಂದ ಅದಕ್ಕೆ ಅಸ್ತ್ರ ಪ್ರತ್ಯಸ್ತ್ರಗಳು ಅವ್ರಿಗೆಲ್ಲ ಗೊತ್ತೇ ಇದೆ. ಮೊದಲೇ ನಾನು ಹೇಳಿದೆ ಅಲ್ವಾ, ಯಾಕೆ ತಡೆದಿರಿ? ಇನ್ನು ಪಾರ್ಥಿ ಇದ್ದಾನಲ್ಲ, ಇವನು ಅರ್ಜುನಿ, ಪಾರ್ಥಿ ಈಗ ಪಾತಾಳವಂ ಅಟ್ಟಿ ಸುಡದಿರನು, ಓಡಿಸ್ಕೊಂಡು ಬಂದು ನಮ್ಮನ್ನೆಲ್ಲ ಈಗ ಸುಟ್ಟಿ ಹಾಕ್ತಾನೆ. ಸರ್ಪಗಳನ್ನೆಲ್ಲ ನೆಟ್ಟನೆ ನೇರವಾಗಿ ನಮ್ಮನ್ನೆಲ್ಲರೂ ಪಾತಾಳದಲ್ಲಿ ಎಲ್ಲ ಸರ್ಪಗಳನ್ನು ಇಟ್ಟಾಡಿಸ್ಕೊಂಡು ಸುಡ್ತಾನೆ. ಸಮರ್ಥರಿಗೆ ತನುಧನವನ್ನು ಒಪ್ಪಿಸದೆ ಉಳಿವರೇ ಕುಶರು. ಸಮರ್ಥರಿಗೆ ತನುಧನವನ್ನು ಒಪ್ಪಿಸದೆ ಅವರು ಅಷ್ಟು ಬಲಶಾಲಿಗಳಾಗಿದ್ದಾರೆ. ನಾವೇನೋ ಒಂಥರ ಸುಮ್ಮನೆ ಇಷ್ಟು ನಮ್ಮ ಸಾಮರ್ಥ್ಯಕ್ಕೂ ಅದಕ್ಕೂ ಇದೇ ಇಲ್ಲ. ಒಂದು ಸದುದ್ದೇಶದಿಂದ ಕೇಳ್ಕೊಂಡು ಬಂದಿದ್ರು, ನಾವು ಅದನ್ನು ಕೊಡ್ಬೋದಾಗಿತ್ತು. ಈಗ ನಾವು ಸಮರ್ಥರಿಗೆ ತನುಧನವನ್ನು ನಾವು ಕೊಡದೆ ಹೋದರೆ ನಾವೀಗ ಉಳಿಯೋಕ್ಕಾಗತ್ತಾ? ಏನು ಮಾಡ್ತೀವಿ ನೋಡಿ. ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಸರ್ಪಗಳು ಒಂದು ಕತೆ ಹೇಳ್ತಾರೆ. ಒಬ್ಬ ಜಿಪುಣ, ಒಂದು ವಯಸ್ಸಾದವನು ಒಬ್ಬ ಇದ್ದಂತೆ, ಅವನೇನೋ ಒಂದು ತಪ್ಪು ಮಾಡಿದ್ದಾನೆ. ರಾಜನಿಗೆ ಅವನಿಗೆ ಬೇರೆ ಯಾವ ಕಾರಾಗೃಹದ ಎಲ್ಲ ಶಿಕ್ಷೆ ಕೊಡಬೇಕು ಅಂತ ಅನ್ನಿಸ್ತಿದ್ದ. ಅವನಿರ್ತಾನ, ಸರಿ ಕೇಳ್ತಾನಂತೆ ಅವನಿಗೆ, ಏನು ನಿನಗೆ 3 ಥರ ಶಿಕ್ಷೆ. ಒಂದು, ಅದೆಷ್ಟೋ ಸಹಸ್ರ ವರಹ ಕಟ್ಟು. ಇದು ಆಗಲ್ವಾ? ಒಂದು 10 ಚಳಿ ಏಟು ತಿನ್ನು. ಅದು ಆಗಲ್ವಾ? ಒಂದು 10 ಸಗಣಿ ಉಂಡೆ ಕೊಡ್ತೀವಿ, ಅದನ್ನು ತಿನ್ನು. ಯಾಕೆಂದರೆ ನೀನು ಆ ಥರ ಅಪರಾಧ ಮಾಡಿಲ್ಲ. ಸಗಣಿ ಉಂಡೆ, ಸಗಣಿ ತಿನ್ನು ಅಂತಾರಲ್ಲ, ಸಗಣಿ ಉಂಡೆ ತಿನ್ನು ಅಂತ ಹೇಳಿ ರಾಜ ಶಿಕ್ಷೆ ಕೊಡ್ತಾನೆ. ಅವನಿಗೆ ವಯಸ್ಸಾಗಿದೆ, ನಾನು ಹೊಡೆಸ್ಕೊಳಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾನೆ, ಇಲ್ಲ ನಾನು ಪ್ರಯತ್ನ ಪಟ್ಟು ಸ್ವಲ್ಪ ಸಗಣಿ ಉಂಡೆನೇ ತಿಂತೀನಿ ಅಂತ. ಆದರೆ ಅವನ ಕೈಲಿ ಆಗಲ್ಲ. ಇಲ್ಲ ಒಂದು 5 ಏಟು ಹೊಡೆದ್ಬಿಡಿ, ತಡ್ಕೊಂಡ್ಬಿಡ್ತೀನಿ ಒಂದು 5 ಅಂತ. 1ನೇ ಏಟಿಗೆ ಅಯ್ಯೋ ಬೇಡಪ್ಪ ಸ್ವಾಮಿ, ನಾನು ದಂಡನೇ ಕಟ್ತೀನಿ ಅಂತ ಹೇಳಿ ಅಷ್ಟು ಸಾವಿರ ಇದನ್ನು, ಅಂದರೆ ಬುದ್ಧಿವಂತಿಕೆ ಅನ್ನೋದನ್ನು ನಾವು ಅದು ಪರವಾಗಿಲ್ಲ ಬಿಡು ಅಂತಂದರೆ ಅದು ವಿವೇಚನೆ ಬೇಕಲ್ವ. ಅಲ್ಲಿ ಬಂದಿರೋರು ಯಾರು ಅನ್ನೋದನ್ನು ತಿಳ್ಕೊಂಡು ತಕ್ಷಣವೇ ಇವರು ಆ ಸಂಜೀವಕ ಮಣಿ ಒಂದು ಜೀವ ಉಳಿಸ್ತಕ್ಕಂಥದ್ದು. ಯಾಕೆ ಅವನೇ ನೀನು ಎಷ್ಟು ದಿವಸ ಬದುಕಲ್ಲ ಅರ್ಜುನ ಅಂತೆಲ್ಲ ಮಾತಾಡ್ಬಿಡ್ತಾರಲ್ಲ. ಸಂಜೀವಕ ಮಣಿ ಇವತ್ತೇನು ಬೀಸೋದೊಂದೇ ನಾವು ನಮ್ಮ ಕೈಲಿ ಆಗುತ್ತೆ, ಕೊಡ್ಬೋದಾಗಿತ್ತು. ಇಲ್ಲಿ ಈಗ ಅವ್ರೇನು ಮಾಡಿದ್ರು, ಹೊಡೆಸ್ಕೊಂಡ್ರು, ಎಷ್ಟೋ ಜನ ಸೈನ್ಯನೂ ಸಹ ಕಳ್ಕೊಂಡ್ರು, ಮೂಳೆ ಕಾಣ ಹಾಗೆ ಕಚ್ಚಿಸ್ಕೊಂಡ್ರು ಇರುವಾಗಲಿಂದ. ಕೊನೆಗೆ ಸಂಜೀವಕ ಮಣಿನೂ ಕೊಟ್ಟು ಬಿಡಿ ಅಂತಂದರು. ಈಗ ಸಂಜೀವಕ ಮಣಿ ತಗೊಂಡು ಮುಂದೆ ಏನಾಗುತ್ತೆ ಹಾಗೆ. ಆದರೆ ಶಿಕ್ಷೆ ಇಲ್ಲದೆ ಬಿಡೋಕ್ಕಾಗಲ್ಲ. ಅದಕ್ಕೊಂದು ಪರಿಹಾರನ ಆದಿಶೇಷ ಹೇಳ್ತಾನೆ ನೋಡಿ ಮುಂದಿನ ಪದ್ಯದಲ್ಲಿ. ಸಾಕದಂತಿರಲಿ ಇನ್ನು ಪಾರ್ಥಿಯ ಶರಾಗ್ನಿ ಕಾಕೋದರಾಳಿ ಬೇಯದ ಮುನ್ನಂ ಅರ್ಜುನಿಗೆ ಬೇಕಾದ ವಸ್ತುವಂ ಕೊಟ್ಟು ಎಮ್ಮನುಳುಹಂದು ಫಣಿಕುಲಂ ಬಾಯ ಬಿಡಲು ಲೋಕದೊಳ್ ದಾನ ಧರ್ಮೋಪಕಾರಗಳಿಗೆ
ಬಿದ್ದ ಲೋಭಿಯ ಧನಂ ಕಾಕಭಾಜನಮಪ್ಪುದು ಅಡವಿಯೊಳ್ ಬಿದ್ದ ಪೆಣನಂತೆ ಎಂದನು ರಗೇಂದ್ರನು. ಸಮಯಕ್ಕೆ ಆಗದಲೇ ಇರ್ತಕ್ಕಂಥದ್ದು ಯಾವುದೇ ಸಂಪತ್ತಾಗಲಿ ಅದು ವ್ಯರ್ಥನೆ ಹೇಗೆ ಇದ್ರು. ಇಲ್ಲಿ ಹೇಳ್ತಾರೆ ನನಗೆ ಸಾಕು, ನಮಗೆ ಈ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಅವನಿಗೆ ಅರ್ಜುನನಿಗೆ ಈ ಕಾಕೋದರಾಳಿ ಅರ್ಜುನನ ಮಗನ ಶರಾಗ್ನಿಯಿಂದ ಕಾಕೋದರಾಳಿ ಬೇಯದ ಮುನ್ನ ಅದು ಬೇಯ್ತಾ ಇರೋದನ್ನೇ ಅವನ ಅಗ್ನಿಯಲ್ಲಿ ಅರ್ಜುನಿಗೆ ಅಂದರೆ ಬಬ್ರುವಾಹನಿಗೆ ಬೇಕಾದ ವಸ್ತುವನ್ನು ಕೊಟ್ಟು ನಮ್ಮ ನುಳುಹು ಅಂತ ಬಾಯಿ ಬಿಡ್ತಿರುವಾಗ ಅವನು ಉರಗೇಂದ್ರ ಹೇಳ್ತಾನೆ, ಲೋಕದೊಳ್ ದಾನ ಧರ್ಮೋಪಕಾರಗಳೇ ತಾ ಕೊಡದೆ ಮಾಜಿಗೊಂಡಿದ್ದ ಲೋಭಿಯ ಧನಂ. ಅದಕ್ಕೆ ಕೊಡದಲೇ ಇರ್ತಕ್ಕಂಥ ಅಂದರೆ ಲೋಭಿಯ ಧನ ಆ ಒಂದು ಸಮಯ ಕಳೆದ ಮೇಲೆ ಕಾಕಭಾಜನ ಮಕ್ಕಳು ಕಾಗೆ ನರಿಗಳು ಯಾರೋ ತಿಂತಾರೆ. ನಾನು ಒಂದು ಬಹುಶಃ ಗುರುರಾಜ್ ಕರ್ಜಗಿ ಅವರು ಇದನ್ನು ಕೇಳಿದೆ, ಅವ್ರು ಚೆನ್ನಾಗಿ ಹೇಳಿದ್ರು. ಒಬ್ಬ ಪಾಪ ಏನೋ ಒಂದು ಮಧ್ಯವರ್ಗದವರು ಒಂದಷ್ಟು ದುಡ್ಡನ್ನು ಕೂಡಿಸಿ ನನ್ನ ಮಗನಿಗೆ ನಾನು ಒಂದು 25 ಲಕ್ಷ ಕೊಡಬೇಕು ಅಂತ ಒಂದು ಆಸೆ ಇರುತ್ತೆ. ಸರಿ, ಇವನು ಆರಡಿ ಮೇಲೆ ಆರಡಿ ಕಟ್ತಾನೆ ಇರ್ತಾರೆ. ಹೆಂಡತಿಗೇನೋ ಒಂದು ಸೀರೆ, ಒಂದು ಆ್ಯನಿವರ್ಸರಿ 25 ವರ್ಷದ 30 ವರ್ಷದ ಮಗು ಏನೋ ಒಂದು ಕೇಳುತ್ತೆ, ಅದಕ್ಕೊಂದು ಕೊಡಿಸು. ಅದನ್ನೆಲ್ಲ ನಿಂಗೆ ಅವತ್ತು ಕೊಡಿಸಿದ್ನಲ್ಲ ಅದೇ ಸಾಕು, ಇದನ್ನೇ ಇಟ್ಕೊಂಡಾಡು, ಈ ಥರ ಅದನ್ನು ಕಲಿಬೇಕು. ಪರವಾಗಿಲ್ಲ ಬಿಡ, ನೀನು ದೊಡ್ಡ ಸಂಗೀತಗಾರನೇ ಆಗ್ಬಿಡ್ತೀಯ, ನೀನು ಹೋಗಿಟ್ಟು ಏನೋ ಒಂದು ಇದು ಕೇಳಿದ್ರೆ ಈ ಥರದ್ದೆಲ್ಲ ಹೇಳ್ಕೊಂಡು ಪಾಪ ಚೆನ್ನಾಗಿ ಓದಿಸಿರ್ತಾರೆ. ಮಕ್ಕಳೆಲ್ಲ ಒಂದು ಸಮರ್ಥವಾಗಿ ಬಂದಿರ್ತಾರೆ. ಹೆಂಡತಿ ಪಾಪ ಬೇಗ ತೀರಿ ಹೋಗ್ಬಿಡ್ತಾಳೆ. ಆಗ ಒಂದು ದಿವಸ ಅವ್ರಿಗೆ ಅದು ಎಲ್ಲ ಪೂರ್ತಿ ಮೆಚ್ಯೂರ್ ಆಗಿ ಅವ್ರಿಗೆ ಬಂದಿರುತ್ತೆ. ತುಂಬ ಖುಷಿಯಾಗಿ ನಾಳೆ ನನ್ನ ಮಗನಿಗೆ ಹೇಳ್ತೀನಿ ಇದನ್ನು, ಆಗಲೇ ಮಕ್ಕಳು ಸೊಸೆ ಮೊಮ್ಮಕ್ಕಳೆಲ್ಲ ಆಗಿರ್ತಾರೆ. ಮಗ ಹೇಳ್ತೀನಿ, ನಾನು 25 ಲಕ್ಷ ನೋಡಪ್ಪ ನನ್ನ ಸೇವಿಂಗ್ಸ್ ಇದೆ, ನೀನು ಇಟ್ಕೋ. ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ತಂದೆ ಈ ಥರ ಎಲ್ಲ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅಯ್ಯೋ, ಅವಾಗ ಹೇಳ್ತಾಳೆ, ಅಯ್ಯೋ ಮಾವ, ಇದನ್ನು ಯಾಕೆ ಇಷ್ಟೊಂದು ನಮ್ಗೆ ಏನಕ್ಕೆ ಬೇಕು? ನಾವು ನಾಳೆ ಈ ಬರೋ ವಾರದಿಂದ ನಾವು US ಹೋಗ್ತಾ ಇದ್ದೀವಿ, ನಮ್ಗೆ ಅಲ್ಲಿ ತುಂಬ ಒಳ್ಳೆ ಕೆಲಸ ಸಿಕ್ಕಿದೆ, ನಿಮ್ಗೆ ಅಡುಗೆ ಪ್ರತಿಯೊಬ್ಬ ನೋಡ್ಕೊಳ್ಳೋಕ್ಕೆ ಎಲ್ಲರೂ ಇಟ್ಟು ವ್ಯವಸ್ಥೆ ಮಾಡಿದ್ದೀವಿ, ನೀವೇ ಇಟ್ಕೊಳ್ಳಿ, ನಿಮಗೆ ಉಪಯೋಗ ಆಗುತ್ತೆ ಇದು ಅಂತ ಹೇಳಿ. ಅಂದರೆ ಈ ವಯಸ್ಸಾದ ಮುದುಕರಿಗೆ ಏತಕ್ಕೆ ಬೇಕು? ಒಂದು ಯಾತ್ರೆ ಮಾಡಿರಲ್ಲ, ಒಂದು ಇದು ಮಾಡಿರಲ್ಲ. ಅವತ್ತಿನ ದುಡ್ಡಿನ ಉಪಯೋಗ ಸಂಗ್ರಹ ಮಾಡಿ ಇಟ್ಟಾಗ ಮುಂದೆ ಅದು ಬೇಕಾಗೋದೇ ಇಲ್ಲ. ಇಲ್ಲಿ ಅವತ್ತು ಕೊಡಬೇಕಾಗಿದ್ದನ್ನು ಬಿಟ್ಟು ತಮ್ಮದೆಲ್ಲವನ್ನೂ ಕಳೆದುಕೊಂಡು ಇವತ್ತು ಅವ್ರಿಗೆ ಕೊಟ್ಟುಬಿಡು ಅಂತ ಹೇಳೋವಂಥ ಬಂದವರು ಹೇಳ್ತಾರೆ, ಕಾಕಭಾಜನ ಮಕ್ಕಳು, ನೀವು ಸುಮ್ಮನೆ ಸಮಯಕ್ಕೆ ಉಪಯೋಗ ಆಗದೆ ಇರ್ತಕ್ಕಂಥ ಧನ ಇದೆಯಲ್ಲ, ಅದು ಯಾವತ್ತೂ ಅಡವಿಯಲ್ಲಿ ಬಿದ್ದಂಥ ಹೆಣದಂತೆ ಬರೀ ಕಾಗೆ ನರಿಗಳು. ಅವರು ಅದೇ ಹೇಳ್ತಾರೆ ಮುಂದೆ, ನೀವು ಉಳಿಸಿದ್ದು ದುಡ್ಡು ನಿಮ್ಮ ಸೊಸೆಗೋ ಅಥವಾ ನಿಮ್ಮ ಅಳಿಯಂಗೋ ಆಗುತ್ತೆ. ಯಾಕೆಂದರೆ ಇಬ್ಬರು ಆದರೆ ಅವ್ರಿಗೆ ಖುಷಿಯಾಗಿ ಇಟ್ಕೋಬೋದು, ಒಂದು ಅರ್ಶಿನ ಕುಂಕುಮ ಇಟ್ಕೋಬೋದು, ಮತ್ತೊಂದೇನೋ ಇಟ್ಕೋಬೋದು. ಆದರೆ ಅವರಿಗೆ ನಿಮ್ಮ ಕಷ್ಟವನ್ನು ಅವ್ರು ನೋಡಿರಲ್ಲ. ನಿಮ್ಮ ಕಷ್ಟವನ್ನು ಉಳಿಸಿರ್ತಕ್ಕಂಥ ನೀವು ಕಷ್ಟಪಟ್ಟು ಉಳಿಸಿರ್ತೀರಲ್ಲ, ಆ ಕಷ್ಟದಿಂದ ಉಳಿಸಿದಾನೆ ನಮ್ಮಪ್ಪ ಅಂತಕ್ಕಂಥದ್ದಾಗಲಿ ಯಾರಿಗೂ ಬರೋದಿಲ್ಲ. ಹಾಗಾಗಿ ಸಮಯಕ್ಕೆ ಅವತ್ತವತ್ತು ಬೇಕಾದಾಗ ದಂಧರಾಳತನ ಮಾಡೋ ಅವಶ್ಯಕತೆ ಇಲ್ಲ. ಸಮಯಕ್ಕೆ ಇರೋ ದುಡ್ಡನ್ನು ನಾವು ಅವತ್ತು ಮಾರಿಸ್ಬೇಕು. ಯಾವುದೇ ನಿಧಿ ಆಗಲಿ, ಅದು ನಮ್ಮ ಹತ್ರ ವಿದ್ಯೆ ಆಗ್ಬೋದು, ದುಡ್ಡು ಆಗ್ಬೋದು, ಒಂದು ಐಶ್ವರ್ಯ ಆಗ್ಬೋದು, ಧನ ಧಾನ್ಯ ಏನಾಗ್ಬೋದು, ಅವತ್ತು ಒಬ್ಬರಿಗೆ ಕೊಟ್ಟದಲ್ಲೇ ನಾವು ಉಳಿಸ್ಕೊಂಡು ಸಂಗ್ರಹಿಸ್ತೀವಲ್ಲ, ಅದರದ್ದು ಅವಶ್ಯಕತೆ ಕಾಕಭಾಜನ. ಇನ್ಯಾರೋ ನಮ್ಮ ಕಷ್ಟ ಗೊತ್ತಿದ್ದಲೇ ಇರೋರು, ನಮ್ಮ ಅನಿಸಿಕೆ ಗೊತ್ತಿದ್ದಲೇ ಇರೋರಿಗೆ ಹೋಗುತ್ತೆ. ಆ ಥರ ಇದರಲ್ಲಿ ಹೇಳ್ತಾರೆ, ಕೊಡಬೇಕು. ಅವತ್ತಿನ ಅವಶ್ಯಕತೆ ಏನು, ಅವತ್ತಿಗೆ ಕೊಡಬೇಕು ಅಂತ ಹೇಳಿ ಬುದ್ಧಿ ಮಾತು ಹೇಳ್ತಾರೆ. ಆಗ ಅವು ಮುಂದೆ ಹೇಳ್ತವೆ, ತಪ್ಪಾಯ್ತಪ್ಪ ಅನ್ನೋ ಒಂದು ಕ್ಷಮೆ ಕೇಳ್ತಾರೆ. ಆ ಕ್ಷಮೆ ಕೇಳ್ತಕ್ಕಂಥದ್ದು ಪಾಪ ಚೆನ್ನಾಗಿ ನೋಡಿ ಬೇಗ ಸೋಲ್ತವೆ ಪಾಪ. ಧರಣೀಧರ ನಮ್ಮ ದುರ್ನೀತಿಯಂ ನೋಡದಿರು, ಮುರಹರ ಪ್ರೀತಿಯಪ್ಪಂತೆ ಕೊಡು ರತ್ನಮಂ ನರಸುತಂಗೆ, ಅರ್ಜುನಂ ಬದುಕಲೆಂದು ಅಹಿಗಳು ಆಶೇಷನಂ ಬೇಡಿಕೊಳ್ಳಲು, ಹರಿಯ ಕಾರುಣ್ಯ ಸಂಜೀವನಂ
ಅದೇಗೈದುದು ಆವಿತ್ತಮಣಿ ದುಗ್ಧ ಸಾಗರ ಗಜ ಕ್ಷೀರಂ ಬೆರಸಿದು ಉಪಕಾರಮಹುದೆಂದು ಮತ್ತಿಂತೆಂದನು. ನೋಡಿ, ಅವು ಆ ಭೂಭಾರವನ್ನೇ ಹೊತ್ತಿರ್ತಕ್ಕಂಥ ಆದಿಶೇಷನಿಗೆ ಹೇಳ್ತವೆ, ನಮ್ಮ ದುರ್ನಡತೆ ಇದು ತಪ್ಪಾಯಿತು, ಇದನ್ನು ಕ್ಷಮಿಸಿ ಆ ಕೃಷ್ಣ ಪರಮಾತ್ಮನಿಗೆ ಪ್ರೀತಿಯಾಗುವಂತೆ ನಾವು ಈ ಸಂಜೀವಕ ಮಣಿಯನ್ನು ಕೊಟ್ಟು ಅವನಿಗೆ ಶರಣಾಗತರಾಗೋಣ, ಪಾರ್ಥ ಬದುಕಲಿ, ವೃಷಕೇತು ಬದುಕಲಿ ಅಂತ ಹೇಳಿ ಬೇಡಿಕೊಂಡಾಗ ಆದಿಶೇಷ ಹೇಳ್ತಾ ಇದ್ದ ನೋಡಿ, ಹರಿಯ ಕಾರುಣ್ಯ ಸಂಜೀವನ ಪಾಂಡವರಿಗಿರಲು ಅದೇ ಗೈವುದು ಆವು ಇತ್ತ ಮಣಿ. ಆ ಹರಿಯ ಕಾರುಣ್ಯನೇ ಆ ಪಾಂಡವರಿಗಿದೆ. ಅವ್ರಿಗಿರುವಾಗ ನಾವು ಕೂಡ ಒಂದು ಸಂಜೀವ ಮಣಿ ಅವ್ರಿಗೆ ಏನು ಮಾಡ್ಬೋದು, ದುಗ್ಧ ಸಾಗರಕ್ಕೆ ಅಜಕ್ಷೀರಮಂ ಬೆರೆಸಿ ಇದು ಉಪಕಾರಮಹುದೆಂದು ಅಂತ ಹೇಳ್ತಾರೆ. ನಾವು ಒಂದು ಕ್ಷೀರ ಸಾಗರವೇ ಇದೆ, ಅಲ್ಲಿಗೆ ನಮ್ಮದು ಒಂಚೂರು ಮನೆಯಿಂದ ಒಂದು ಸ್ವಲ್ಪ ಏನೋ ಈ ಆಡಿನ ಹಾಲೋ ಇದನ್ನ ಹಾಲೋ ತಂದುಬಿಟ್ಟು ನಾವು ಬೆರೆಸಿದಂಗೆ ಇದೇ ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಅಂತ, ಅದಕ್ಕೆ ಬೆರೆಸಿದಂಗೆ ಆಗತ್ತೆ. ಅಷ್ಟೇ ಹೊರತು ನಾವು ಉಪಕಾರ ಅಲ್ಲ, ಅವನು ಕೃಷ್ಣ ಪರಮಾತ್ಮನ ಭಕ್ತರು ಇಲ್ಲಿವರೆಗೂ ಬಂದಿದ್ದಾರಲ್ಲ, ಅದೇ ನಮಗೆ ಒಂದು ಅನುಗ್ರಹ. ಆ ಒಂದು ಮಾತನ್ನು ಹೇಳ್ತಾ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಹೇಗಿರುತ್ತೆ ಕೃಷ್ಣ ಪರಮಾತ್ಮನ ಅರಿತೋರಿಗೆ ಯಾವುದು ಮುಖ್ಯನೇ ಅಲ್ಲ, ಇದ್ಯಾವುದು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ತುಂಬ ಸೊಗಸಾಗಿ ಹೇಳ್ತಾನೆ, ಕೇಳಿ. ಈ ಮಣಿಯುಮಂ ಕಲ್ಪತರು ಕಾಮಧೇನು ಚಿಂತಾಮಣಿಯುಮಂ ಬಯಸಲೇ ಕಟ ಯಾದವ ಶಿಖಾಮಣಿಯನು ಉನ್ನತದ ಭಕ್ತಿಯಿಂದರಿವರ್ಗೆ ಸಾಗದಂತಿರಲಿ ನೀವು ಆ ಮಣಿಯ ದಾನಮಂ ತಡೆದ ಪಾಪಂ ಹರಿಯ ರಾಮಣೀಯಕ ಮೂರ್ತಿ ದರ್ಶನದೊಳು ಅಲ್ಲದುದು ತಾಮಣಿಯದು ಅಂಜದಿಗಿ ಗರುಡಂ ಉಳಿವನಲ್ಲ ಬನ್ನಿ ಹೋಗುವನೆಂದನು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಯಾದವ ಶಿಖಾಮಣಿಯಾದ ಕೃಷ್ಣನನ್ನು ಉನ್ನತ ಭಕ್ತಿಯಿಂದ ಇದ್ದವರಿಗೆ, ಅವನನ್ನು ಅಂತರ್ಗತ ಮಾಡ್ಕೊಂಡಿರೋ ಆ ಪಾಂಡವರಿಗೆ ಈ ಸಂಜೀವಕ ಮಣಿಯೋ ಒಂದು ಕಲ್ಪತರು ಕಾಮಧೇನು ಇದರ ಅವಶ್ಯಕತೆ ಕೂಡ ಖಂಡಿತ ಇಲ್ಲ. ಏನಾಗಿದೆ ಈಗ ಆಗಿದ್ದಾಗೋಗಿದೆ, ಆ ವಿಷಯವನ್ನು ಪಕ್ಕಕ್ಕಿಡಿ. ಈ ಮಣಿಯನ್ನು ನಾವು ಕೊಡದಲೇ ತಡೆದಂಥದ್ದು ಒಂದು ಪಾಪ. ಈ ಪಾಪ ಪರಿಹಾರಕ್ಕಾಗಿ ಈಗ ಅರ್ಜುನನ ಒಂದು ಪರಿಸ್ಥಿತಿಯಿಂದಾಗಿ ಕೃಷ್ಣ ಬಂದೇ ಬರ್ತಾನೆ. ಆ ರಾಮಣೀಯಕ ಮೂರ್ತಿಯನ್ನು ನಮ್ಮ ಕಣ್ಣಲ್ಲಿ ತುಂಬಿಕೊಂಡು ನಮ್ಮ ಆ ಪಾಪ ಪರಿಹಾರವನ್ನು ಮಾಡಿಕೊಳ್ಳೋಣ. ನಾವೆಲ್ಲ ಬಬ್ರುವಾಹನನಿಗೆ ಶರಣಾಗತರಾಗಿ ಈ ಮಣಿ ಜೊತೆ ಭೂಲೋಕಕ್ಕೆ ಹೋಗೋಣ, ಎಲ್ಲಿ ಆ ಯುದ್ಧರಂಗ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಮುಂದೆ ಅವರು ಸಂಜೀವಕ ಮಣಿಯನ್ನು ಕೊಡ್ತಾರ. ಮತ್ತೆ ಏನಾಗುತ್ತೆ ಈ ಪದ್ಯ ನೋಡಿ. ಇಂತೆಂದು ಅಖಿಳ ಪನ್ನಗಾವಳಿಯನು ಇಂತೆಂದ ಅಖಿಳ ಪನ್ನಗಾವಳಿಯನು ಒಳಗೊಂಡ ನಂತರದೊಳು ಆ ಮಹಾಮಣಿ ಬೆರೆಸಿ ಪೊರಮಟ್ಟು ಅನಂತನು ಉರುಕುಂಡಲದ್ವಿತಯಮಂ ಶತಸಲಾಕೆಯೊಳೆಸೆವ ಸತ್ತಿಗೆಯನು ಸಂತಸದೊಳು ಅರ್ಜುನಿಗೆ ಕೊಟ್ಟು ಕಂಡು ಆತನಂ ಸಂತೈಸಿ ಪಾತಾಳದುತ್ತಮ ಸುವಸ್ತು ಸಹಿತ ಅಂತರಿಸುತ್ತೈದಿದಂ ಪರುಗುಣಂ ಮಡಿದಿಗ ರಣಾವನಿಗೆ ಸಂಭ್ರಮದೊಳು
ಸರ್ಪಕುಲ ಒಂದು ಮೆರವಣಿಗೆ ಬಂದಂಗೆ ಆ ಸಂಜೀವಕ ಮಣಿನೂ ಅವನಿಗೆ ಒಪ್ಪಿಸ್ತಾರೆ. ಜೊತೆಗೆ ಒಂದು 100 ಕಟ್ಟಿಗಳಿರುವಂಥ ಒಂದು ಅವನಿಗೆ ಛತ್ರಿಯನ್ನು ಕೊಡ್ತಾರೆ. ಅಂದರೆ ಬಹುಶಃ ಅವ್ರಿಗೇನು ರಥಗಳಿರುತ್ತೆ ಅದ್ರ ಮೇಲೆ ಹಾಕೊಳ್ಳೋದಕ್ಕೋ ಏನೋ ಇದೊಂದು ಸಂಪ್ರದಾಯವೋ ಆ ಒಂದು ಛತ್ರವನ್ನು ಮತ್ತು 2 ಸೊಗಸಾದ ರನ್ನಕುಂಡಲಗಳನ್ನು ಅದನ್ನು ಸೇರಿಸಿ ಪಾತಾಳದಲ್ಲಿ ಏನು ಉತ್ತಮ ವಸ್ತುಗಳು ಅಂತ ಅವರು ಬಳಸ್ತಿರ್ತಾರೆ ನಾಗರು, ಅದನ್ನೆಲ್ಲ ಸೇರಿಕೊಂಡು ಅರ್ಜುನಿಯ ಜೊತೆ ಬಬ್ರುವಾಹನನ ಜೊತೆಯಲ್ಲಿ ಅವರು ಮತ್ತು ಭೂಲೋಕಕ್ಕೆ ಬರ್ತಾರೆ. ಆದರೆ ಇಷ್ಟರಲ್ಲಿ ಇಷ್ಟಾದ್ರೂ ಆ ಧೃತರಾಷ್ಟ್ರ ಅನ್ನೋ ನಾಗ ಇದ್ನಲ್ಲ ಅವನಿಗೆ ಹೊಟ್ಟೆಯಲ್ಲಿ ಕಿವುಚಲಿನಗಾಗ್ತಿತ್ತಂತೆ. ನಾನು ಎಷ್ಟು ಹೇಳಿದ್ರೂ ಕೊನೆಗೆ ನಾನೇ ಸೋತೋದ್ನಲ್ಲ, ನನ್ನ ಮಾತೇ ನಡೀಲಿಲ್ವಲ್ಲ, ಹೀಗಾಯ್ತಲ್ಲ ಅಂತ ಹೇಳಿ ಅವರು ಮಾತ್ರ ಅವ್ರ ಜೊತೆ ಹೋಗೋದಿಲ್ಲ. ಮನೆ ಒಳಗೆ ಅವನು ಒಳಗೆ ಬಂದು ಸೇರಿಕೊಂಡು ದುಃಖಿಸ್ತಾ ಕೂತ್ಕೊಳ್ತಾನಂತೆ. ಆಗ ಏನಾಯಿತು? ಸುಮ್ಮಾನದಿಂದೆ ಶೇಷಂ ಹೋಗುತ್ತಿರೇ ಕಂಡುದು ಮಾನದಿಂದೆ ಧೃತರಾಷ್ಟ್ರಂ ನಿಜಾಲಯದೊಳು ಮಣಿಸಿ ಪಡಿ ವಿಜಯಂ ಅರ್ಜುನಿಗೆ ಪಾರ್ಥಂಗೆ ಜೀವಂ ಯುಧಿಷ್ಠರಂಗೆ ತಮ್ಮನಭ್ಯುದಯಂ ಮಹಾದ್ವರಗೆ ತುರಗಂ ಇನಿತೊಮ್ಮೆ ಸಂಜನಿಸಿದ್ದಬುದು ಅಕಟ ಬಹು ವಿಘ್ನಮಂ ಮಾಡಿದೆಂ ತಪ್ಪಿತೀಗಳಾನೇ ಗೈವೆನೆಂದು ಚಿಂತಿಸುತ್ತಿದ್ದನು. ಅವನೇನೋ ಸುಮ್ಮಾನದಿಂದ ಅಂದರೆ ಒಂದು ಹೆಮ್ಮೆಯಿಂದ ನಮ್ಮಿಂದನೂ ಅವರಿಗೆ ಉಪಯೋಗ ಆಗ್ತಿದೆಯಲ್ಲ ಅಂತ ಬಬ್ರುವಾಹನನ ಜೊತೆ ಆ ಸುಮ್ಮಾನದಲ್ಲಿ ಹೋಗ್ತಾ ಇರುವಾಗ ಅದನ್ನು ನೋಡಿ ಧೃತರಾಷ್ಟ್ರನಿಗೆ ನಾನು ಮಾಡಿದ್ದೆಲ್ಲ ವ್ಯರ್ಥವಾಯ್ತಲ್ಲ, ಅರ್ಜುನನ ಪ್ರಾಣ ಮತ್ತೆ ಬರಬಾರ್ದು ಅಂತ ನಾನು ಮಾಡಿದೆ, ಅದು ವ್ಯರ್ಥ ಆಯಿತು. ಯುಧಿಷ್ಠರನಿಗೆ ತಮ್ಮನ ಪ್ರಾಣ ಬಂದೇ ಬರುತ್ತೆ, ಜೊತೆಗೆ ಅವರ ಅಶ್ವಮೇಧ ಯಾಗವನ್ನು ಮಾಡಿರ್ತಕ್ಕಂಥ ಸಂಭ್ರಮ ಸಂತೋಷ ಅವ್ರಿಗೆ ಸಿಗುತ್ತೆ. ಅಂದರೆ ಅದೇನೋ ಹೇಳ್ತಾರಲ್ಲ, ನಂದು 1 ಕಣ್ಣು ಹೋದರೂ ಪರವಾಗಿಲ್ಲ, ಅವ್ನಿಗೆ 2 ಕಣ್ಣು ಹೋಗಲಿ ಅಂತ ಯಾರೋ ಒಬ್ಬ ತಪಸ್ಸಿಕ್ಕೂತ ಋಷಿಗಳು ಕೇಳಿದ್ರಂತೆ. ಮೊದಲು ಅವನೇನು ಕೇಳ್ತಾನೆ ಕೇಳೋ, ಅವನೇನು ಕೇಳ್ತಾನೆ ಅದು 2 ಕಣ್ಣಿಗೆ ಕೊಡು ಅಂದರೆ ಇವ್ನು 1 ಕಣ್ಣು ಹೋಗಲಿ ಅನ್ನಂತೆ. ಇವನು ಆ ಥರ ಅವ್ರ ದುರ್ಬುದ್ಧಿ ಒಂಥರ. ಅವ್ರಿಗೆ ಸಿಕ್ಕಿಬಿಟ್ರೆ ಅಶ್ವಮೇಧದ್ದು ನನಗೇನು ಸಿಕ್ಕತ್ತೆ, ಇದು ಒಂಥರ ಕುತರ್ಕ ನಮ್ಮ ಜೀವನಗಳಲ್ಲಿ ನೋಡ್ತೀವಿ. ಅಯ್ಯೋ ಅವ್ರಿಗಾಯ್ತು ನಮಗೇನು ಸಿಕ್ಕತ್ತೆ, ಅವ್ರಿಗೆ ಈ ಥರದ ಮಾತುಗಳು. ಇಲ್ಲಿ ಮನೆ ಒಳಗಡೆ ಕೂತ್ಕೊಂಡು ದುಃಖ ಪಡ್ತಿರ್ತಾನೆ. ಅವಾಗ ಅವನಿಗೆ ತಕ್ಕಂಥ 2 ಮಕ್ಕಳು, ಅವ್ರ ಹೆಸರೇನೆ ದುರ್ಬುದ್ಧಿ ಮತ್ತು ದುಸ್ವಭಾವ ಅಂತ. ಅವ್ರ ಮಕ್ಕಳು ಅಪ್ಪಂಗೆ ಪಾಪ ಸಮಾಧಾನ ಮಾಡ್ತಾರೆ, ನೀವೇನು ಬೇಜಾರು ಮಾಡ್ಕೊಳ್ಳೋಣ, ನಾವೆಲ್ಲ ಸರಿ ಮಾಡ್ತೀವಿ ಅಂತ. ಅದು ಅನ್ನಿಗಂ ದುರ್ಬುದ್ಧಿ ದುಸ್ವಭಾವರ್ಗಳೆಂಬ ಉನ್ನತದ ಬೆಸರುಳ್ಳ ಮಕ್ಕಳುಂಟೀವರಾಪನ್ನ ಗಂಗೆ ಅವರಾತನಂ ಸಂತವಿಟ್ಟು ನೀಂಬಹುದು ಪಣಿರಾಜನೊಡನೆ ಮುನ್ನ ಮೇರಣಕ್ಕೆ ಹೋಗಿ ಪಾತನ ತಲೆಯ ನಾವು ಗನ್ನದಿಂ ಕೊಂಡೊಯ್ವೆವು ಎಮ್ಮ ಚೇಷ್ಟೆಗಳಿಂದೆ ಭಿನ್ನಮಾಗದೆ ನರರ್ಗೆ ಬಾಳ್ಗೆ ಬಾರದೆ ನರಕಮಂ ಅಂಜಬೇಡಿದೆಕೆಂದರು. ಎಷ್ಟು ಹೆಸರಿನಾದ್ರೂ ಇಟ್ಟಿರೋದೇ ಆ ಥರ ದುರ್ಬುದ್ಧಿ ದುಸ್ವಭಾವ ಅಂತ ಹೇಳ್ತಾರೋ, ಅಥವಾ ಇವನು ಧೃತರಾಷ್ಟ್ರನಿಗೆ 2 ಮಕ್ಕಳಿದ್ರು ಅಂತ ಅವ್ರ ಹೆಸರು ಗೊತ್ತಿಲ್ಲದೆ ಕವಿನೂ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ, ಹೆಸರು ತೀರಾ ದುರ್ಬುದ್ಧಿ ದುಸ್ವಭಾವ ಅಂತ ಹೆಸರಿಟ್ಟು ಅವ್ರು ಹೇಳ್ತಾರೆ, ನಮಗೆ ನರಕ ಬಂದರೂ ಪರವಾಗಿಲ್ಲ, ನಾವು ನರಕಕ್ಕೆ ಹೋದರೂ ಚಿಂತೆ ಇಲ್ಲ, ನೀವು ಅವರೇನು ಉನ್ನತದ ಹೆಸರುಳ್ಳ ದುರ್ಬುದ್ಧಿ ದುಸ್ವಭಾವ ಅನ್ನೋ ಉನ್ನತದ ಹೆಸರುಳ್ಳ ಮಕ್ಕಳು 2 ಅವ್ರು ಹೇಳ್ತಾರೆ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಅನ್ನೋರೆಲ್ಲ ಮಕ್ಕಳು ಮಾತೆ ಕೇಳ್ತಾರೆ ಅನ್ಸುತ್ತೆ. ಅಲ್ಲಿ ಮಹಾಭಾರತದ ಧೃತರಾಷ್ಟ್ರನಿಗೂ
ದುರ್ಯೋಧನ ಹೇಳಿದರು. ಎಷ್ಟು ವಿವೇಚನೆ ಇರೋ ಸುತ್ತ ಹೇಳಿದ್ರು ಅವ್ರಿಗೆ ಬೇಕಾಗಿದ್ದೇ ತಗೊಂಡು ಇಲ್ಲಿ ಈ ಧೃತರಾಷ್ಟ್ರನೂ ಅಷ್ಟೇ. ಮಕ್ಕಳು ಹೇಳಿದ ತಕ್ಷಣ ಒಂದು ವಿವೇಚನೆ ಬೇಡವಾ? ಎಷ್ಟು ಸೈನ್ಯವನ್ನು ಕಳ್ಕೊಂಡಿದ್ದೀವಿ, ಎಷ್ಟು ನಾಗಗಳ ಪ್ರಾಣ ಕಳ್ಕೊಂಡಿವೆ, ಶರೀರ ಎಲ್ಲ ಟೊಳ್ಳಾಗಿ ಓಡ್ ಬಂದಿದ್ದಾರೆ. ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಗೊತ್ತಾದಾಗ ಕೂಡ ತನ್ನ ಮಕ್ಕಳ ಗತಿ ಏನಾಗುತ್ತೆ ಅಂತ ಬೇಡವಾ? ಇವರಿಬ್ಬರು ಹೀಗೆ ಮಾಡಿಬಿಟ್ರೆ ಉಳ್ಕೊಂಡ್ಬಿಡ್ತಾರ? ಅಲ್ಲಿ ಅದು ಬೇಡವಾ? ಹೇಳ್ತಾರೆ ನಾವು ನರಕಕ್ಕೆ ಹೋದ್ರೂ ಪರವಾಗಿಲ್ಲ. ಮಕ್ಕಳು ಹೇಳ್ತಿರ್ತಾರಲ್ಲ, ಬೇಡ ಮಕ್ಕಳು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ನಾವು ಅವನ ತಲೆ ಇದ್ದರೆ ತಾನೇ ಅವನ ಶರೀರ. ನಾವು ಏನಾದರೂ ಮಾಡಿ ನಮ್ಮ ಚೇಷ್ಟೆಗಳಿಂದ ನಾವು ಅವನ ತಲೆ ರಣಕ್ಕೆ ಹೋಗಿ ಪಾರ್ಥನ ತಲೆ ನಾವು ಗನ್ನದಿ ಕೊಂಡೊಯ್ಯಬೇಕು ಎಂಬ ಚೇಷ್ಟೆಗಳಿಂದ. ಹೇಗೂ ನೆಟ್ಟಿಗೆ ನಡ್ಕೊಂಡು ಬರಲ್ಲ ನಾವು ಸರೀಸೃಪಗಳು. ನಮ್ಮ ಇದರಲ್ಲಿ ನಾವು ಅವನ ತಲೆನೇ ಹಾರಿಸ್ಕೊಂಡು ಹೋಗ್ತೀವಿ. ನಮಗೆ ನರಕ ಬಂದರೂ ಪರವಾಗಿಲ್ಲ, ನೀನೇನು ಅಳಬೇಡ, ಯೋಚನೆ ಮಾಡಬೇಡ ಅಂತ ಹೇಳಿ ಅಪ್ಪಂಗೆ ಸಮಾಧಾನ ಮಾಡುತ್ತೇವೆ. ಈ ಕೆಷ್ಟತನ ಮಾಡೋದ್ರಿಂದನೂ ಉದ್ಧಾರ ಆಗ್ತೀವಿ ಅಂತ ಅಂದ್ಕೊಳ್ಳೋದು ಕೊನೆಯವರೆಗೂ ಹಾಗೆ ಆಗ್ತಾರಲ್ಲ. 13 ವರ್ಷ ಇದ್ದರೂ ಅವ್ರು ಬರೋದೇ ಇಲ್ಲ ಅಂತ ಅಂದ್ಕೊಂಡೇ ಮಾಡ್ತಾ ಇರ್ತಾರೆ ಮತ್ತೆ ಮಕ್ಕಳು. ಹಾಗೆ ಇಲ್ಲೂ ಮುಂದೆ ಏನಾಗ್ತದೆ ನೋಡಿ. ಅರಸ ಕೇಳು ದುರ್ಬುದ್ಧಿ ದುಸ್ವಭಾವರ್ ಮೊದಲೇ ದರೆಗೆ ಬಂದು ಅರ್ಜುನನ ತಲೆಯನಪಹರಿಸಿಕೊಂಡು ಇದದೆ ಬಕದಾಲ್ಪ್ಯನ ಮಹಾಘೋರ ನಿದ್ರಾರಣ್ಯದೊಳ್ ಬಿಸುಡಲು ಇತ್ತ ಹರಿಸದಿಂ ಶೇಷನಂ ಮುಂದಿಕ್ಕಿಕೊಂಡು ಮಣಿವೆರಸಿ ರಣರಂಗಕ್ಕೆ ಕಲಿಬಬ್ರುವಾಹನಂ ಬರಲು ಆ ಸಮಯದೊಳಾದುದು ಬಹಳ ಕಳಕಳಂ ಕಾಣದೆ ನರನ ಶಿರವನು. ಪಾಪ ಇವರೆಲ್ಲ ಸಂಜೀವಕ ಮಣಿ ಮೆರವಣಿಗೆ ಅಷ್ಟು ಎಲ್ಲರೂ ಒಟ್ಟಿಗೆ ಬರಬೇಕಲ್ಲ. ಅವ್ರು ಬರೋದಕ್ಕೆ ಮೊದಲೇ ಇವರು ಆ ರಣರಂಗ ಏನು ಮಣಿಪುರದ ಹೊರಭಾಗದಲ್ಲಿ ಯುದ್ಧರಂಗ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಅವ್ರ ತಲೆಯನ್ನು ಅಪಹರಿಸ್ಕೊಂಡ್ಬಿಡ್ತಾರೆ. ಅರ್ಜುನನ ತಲೆ ಅಪಹರಿಸ್ಕೊಂಡು ಅಲ್ಲಿ ಬಕಲಾಬ್ಜ ಅಂತ ಒಬ್ಬ ಋಷಿ ಇರ್ತಾನೆ. ಅದೊಂದು ಗೋಂಡಾರಣ್ಯದ ಮಧ್ಯದಲ್ಲಿ ಇರ್ತಾನೆ. ಆ ಋಷಿಯ ಇದ್ದಕ್ಕಂಥ ಕಾಡು ಒಳಗಡೆ ಎಸ್ತು ಬಿಡ್ತಾರೆ, ತೆಗೆದು ಅಲ್ಲಿಂದ ಎಸ್ತು ಬಿಡ್ತಾರೆ. ಆಮೇಲೆ ಈ ಕಡೆ ಏನಾದರೆ ತುಂಬ ಹರಿಸದಿಂ ಶೇಷನ ಮುಂದಿಕ್ಕಿಕೊಂಡು ಮಣಿ ಬೆರೆಸಿ ರಣಮಂಡಲಕ್ಕೆ ಕಲಿ ಬಬ್ರುವಾಹನ ಬರಲು ಅವನು ಬಹಳ ಖುಷಿ, ಒಂಥರ ಸಂತೋಷ. ಇವು ಸದ್ಯ ನಮ್ಮ ಅಪ್ಪ ಉಳಿದ್ಬಿಡ್ತಾನೆ ಅಂದ್ಕೊಂಡು ಅವನು ಒಂದು ಸಂಭ್ರಮದಿಂದ ಬರ್ತಾ ಇರುವಾಗ ಅಲ್ಲಿ ಏನೋ ಒಂದು ಗೊಂದಲ, ಗಡಿಬಿಡಿ, ಕಳವಳ ಎಲ್ಲ ಹರಡಿರೋದು ಅವನಿಗೆ ಕಾಣಿಸುತ್ತೆ. ಇದು ಏನಾಗ್ತಿದೆ ಅಂತ ಅವನು ಪರಿಶೀಲನೆ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಏನಾಗ್ತಿದೆ ಇಲ್ಲಿ ನೋಡಿ. ಕಾಂತೆಯರೊಡನೆ ತನ್ನ ಜನನಿಯರು ಕುಂಡಲದ ಕಾಂತಿಯಿಂದ ಆರಣಾಗ್ರದಳೆಸೆಯುತ್ತಿದ್ದ ನಿಜಕಾಂತನ ಶಿರವನಲ್ಲಿ ಕಾಣದೆ ಏನಾದುದು ಆರೊಯ್ದರೋ ಎಲ್ಲಿರ್ಪುದೆಂದು ಪ್ರಾಂತದೆಂಗೆಸೆಗಳಂ ನೋಡಿ ಹಮ್ಮೈಸಿ ವಿಭ್ರಾಂತಿಯಿಂದರಸಿ ಹಾಹಾ ಎಂಬ ರಭಸಮಶಾಂತಮಂ ತೀವಲು ಆ ಸಮಯಕ್ಕೆ ಅಹಿಪತಿ ಸಹಿತ ಬಬ್ರುವಾಹನಂ ಬಂದನು. ಅಲ್ಲಿ ಅರ್ಜುನ ಯುದ್ಧಕ್ಕೆ ಬರುವಾಗ ಪ್ರಕಾಶಮಾನವಾದ ಕರ್ಣಕುಂಡಲಗಳನ್ನು ಧರಿಸಿರ್ತಾನೆ. ಆ ಒಂದು ಹೊಳಪು ಮುಖ ಅದು ಅವನ್ನ ನೋಡ್ಕೊಂಡು ಕಾಯ್ತಾ ಇದ್ದಂಥ ಉಲೂಪಿ ಮತ್ತು ಚಿತ್ರಾಂಗದ ಇಬ್ಬರಿಗೆ ಇದ್ದಕ್ಕಿದ್ದಂಗೆ ಅರ್ಜುನನ ತಲೆ ಕಾಣದಂಗಾಗುತ್ತೆ. ಅವರಿಗೆ ಅದೊಂದು ದೊಡ್ಡ ಕೋಲಾಹಲ. ಕಾಂತನ ಶಿರವನಲ್ಲಿ ಕಾಣದೆ ಏನಾದುದು, ಯಾರು ಒಯ್ದರು, ಎಲ್ಲಿಪ್ಪುದು ಅಂತ ಹೇಳಿ 8 ದಿಕ್ಕುಗಳಲ್ಲಿ ಹುಡುಕ್ತಾ ಕೂಗಾಡ್ತಾ ತುಂಬ ಹಾ ಹೋ ಅನ್ನೋ ಒಂದು ಇದೆಲ್ಲ ಅಲ್ಲಿ ಗಲಾಟೆ ನಡೆಯುತ್ತೆ. ನಡೆದಾಗ
ಈ ಕಡೆ ಭಗವಾನಿಗೆ ಏನು ಗೊತ್ತಾಗಿಲ್ಲ. ಆದಿಶೇಷನ ಜೊತೆಗೆ ಬಂದು ನೋಡ್ತಾನೆ, ಇಲ್ಲಿ ಇಷ್ಟು ಇವರೆಲ್ಲ ಶೋಕದಲ್ಲಿದ್ದಾರೆ, ಇವನು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಇಷ್ಟರಲ್ಲಿ ಹಸ್ತಿನಾಪುರದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯನ್ನು ನಾವು ಏನು ಅಂತ ನಾವು ನೋಡೋಣ. ಇಂತಾಗುತ್ತಿರಲಿತ್ತಲೂ ಅತ್ತನು ಇಭನಗರನೊಡು ಕುಂತಿ ಪಾತಂ ಬಿದ್ದದ್ದನದಿರಲ್ ಕಂಡಳು. ಅತ್ಯಂತ ಭೀಕರದ ಕನಸಂ ಪೇಳ್ಗಳು ಅಸುರಾನಿ ಧರ್ಮಜ ರುಕೋದರರ್ಗೆ ಅಂತ ಕನದಿಸೆಗೆ ಸೈರಿ ಭವನೇರಿ ಪೋಪಂ ತೈಲವಾಪಿ ಗತನಾಗಿ ದಾಸಣದ ಪೂವಂ ತೊಡಂದಾಳ್ದು ಗೋಮಯಲಿತ್ತಾಂಗನಾಗಿದ್ದಪಂ ಗೋಮಯಲಿತ್ತಾಂಗನಾಗಿದ್ದಪಂ ವಿಜಯನೆಂದು. ಇದೆಲ್ಲ ಇಷ್ಟು ನಡೀತಾ ಇರುವಾಗ ಇವನ ತಲೆ ಕಾಣಿಸ್ತಾ ಇಲ್ಲ ಅರ್ಜುನಂದು. ಇಂಥ ಕೋಲಾಹಲದಲ್ಲಿ ಅಲ್ಲಿ ತಾಯಿ ಕುಂತಿಗೆ ಒಂಥರ ಕಣ್ಣರಿದೇ ಇದ್ರೆ ಕರುಳು ಅರಿಯುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆ ಕಡೆ ಕುಂತಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅರ್ಜುನ ಮೈಗೆ ಸಗಣಿಯನ್ನು ಮೆತ್ತುಕೊಂಡು ಕೆಂಪು ದಾಸವಾಳದ ಹೂವಿನ ಎಲ್ಲ ಅಲಂಕರಿಸಿಕೊಂಡು ಮತ್ತೆ ಕತ್ತೆಯ ಮೇಲೆ ಕೂತ್ಕೊಂಡು ಒಂದು ಎಣ್ಣೆ ಬಾವಿ ಸಮೀಪ ಬಂದಿದ್ದಾನೆ, ಒಂದು ಎಣ್ಣೆ ಬಾವಿ ಸಮೀಪ ಬಂದಿದ್ದಾನೆ ಅನ್ನೋ ರೀತಿಯಲ್ಲಿ ಕನಸು ಕಾಣುತ್ತೆ. ಇದೆಂಥ ಭಯಂಕರವಾದ ಕನಸಪ್ಪ ಅಂತ ಹೇಳಿ ಅವಳು ದಗ್ಗಂತ ಎದ್ದು ಭೀಮ ಮತ್ತು ಕೃಷ್ಣನ ಜೊತೆ ಹಂಚ್ಕೊಳ್ತಾನೆ. ಎಂಥ ಇದು ದುಸ್ವಪ್ನ, ಖಂಡಿತ ಅರ್ಜುನಂಗೇನೋ ಆಗಿದೆ ಅಂತ ಹೇಳಿ ಕೃಷ್ಣನಲ್ಲಿ ತನ್ನ ಅಳಲನ್ನು ತೋಡ್ಕೊಳ್ತಾ ಇದ್ದಾಳೆ. ಪದ್ಯ ಕೇಳಿ. ಬೆಂದ ಪೊದು ಪಡೆದೆನ್ನೊಡಲು ಸುಭದ್ರೆಯ ಕಂಗಳಿಂದೊ ಸರ್ಪುದು ಕಂಬನಿ ಕೃಷ್ಣ ನಿನ್ನ ಸಕನಿಂದು ಜೀವಂತನಾಗಿಪ್ಪುದರಿದೆಂದು ಪೃಥೆಹಂಬನಿಸಿ ಮರುಗುತ್ತಿರಲು ಇಂದಿರಾವಲ್ಲಭಂ ಗರುಡನಂ ನೆನೆಯಲ್ಕೆ ಬಂದನಾಥಂ ಬಳಿಕ ಅವನ ಬೆನ್ನಡದ್ದು ಅನಿಲನಂದನ ಯಶೋದೆ ದೇವಕಿ ಕುಂತಿಯರು ಬೆರಸಿ ಮಣಿಪುರಕ್ಕೆ ನಡೆತಂದನು. ಹೇಳ್ತಾ ಇದ್ದಾಳೆ, ಬೆಂದಪದು ಪಡೆದೆನ್ನೊಡಲು ಸುಭದ್ರೆಯ ಕಂಗಳಿಂದೊಸರ್ದವು ಕಂಬನಿ ಕೃಷ್ಣ ನಿನ್ನ ಸಖನಿಂದು ಜೀವಂತನಾಗಿರುವುದು ಅರಿದು ಗೊತ್ತಿಲ್ಲ ನನಗೆ. ಕೃಷ್ಣನಿಗೆ ಹೇಳ್ತಾಳೆ ನಿನ್ನ ಸಖ. ಇವರಿಬ್ಬರು ಬಹಳ ದೋಸ್ತಿಗಳು, ತುಂಬ ಆತ್ಮೀಯರು. ಎಲ್ಲರ ಬಗ್ಗೆ ಅವನಿಗೆ ಒಂದು ಆತ್ಮೀಯತೆ, ಮತ್ತೊಂದು ಏನೇ ಇದ್ರೂ ಸಖ ಭಾವ ಇರೋದು ಅರ್ಜುನನ ಜೊತೆನಲ್ಲೇನೆ. ಕೊನೆವರೆಗೂ ಅವನಿಗೆ ಸಾರಥಿಯಾಗಿ ಒಬ್ಬರೊಬ್ಬರು ಪರಸ್ಪರ ಹಂಚ್ಕೊಳ್ತಾ ಇದ್ದಿದ್ದು. ಆ ಎಲ್ಲ ಸನ್ನಿವೇಶದಲ್ಲೂ ಆ ಸ್ನೇಹ ಭಾವವನ್ನು ನಾವು ನೋಡ್ತೀವಿ. ಏನು ಬೇಕಾದ್ರೂ ಹೇಳ್ಕೊಡೋದು, ಯಾವ ಆತಂಕವಾದರೂ ಹೇಳ್ಕೊಡೋದು, ಇದೆಲ್ಲವನ್ನು ಕೃಷ್ಣ ಮತ್ತು ಅರ್ಜುನರ ಮಧ್ಯದ ಭಾವದಿಂದನೇ ಆ ಭಗವದ್ಗೀತೆ ಉದಯನೂ ಆಗಿರೋದು. ಅವನು ಆತಂಕ ಮಾಡಿಕೊಂಡು ಕೆಳಗೆ ಬಂದಾಗೆಲ್ಲ ಮೇಲೆ ಎತ್ತೋದು, ಮತ್ತೊಂದೇನು ಸಮಸ್ಯೆಗಳಿಗೆ ಪರಿಹಾರ ಕಾಣೋದು, ಇದೆಲ್ಲ ಒಂಥರ ಸ್ನೇಹಿತರ ಮಧ್ಯೆ ರಕ್ಷಣೆ ಮಾಡೋದು ಎಲ್ಲ ಬೇರೆ. ಒಬ್ರನ್ನೊಬ್ರು ಹಂಚ್ಕೊಳ್ಳೋ ಭಾವ ಇದೆಯಲ್ಲ, ಅದರದ ಒಂದು ಇದೇ ನಾವು ಭಗವದ್ಗೀತೆಯಲ್ಲಿ ನಾವು ಕಾಣೋದು ಒಬ್ರಿಗೊಬ್ರು. ಇಲ್ಲಿ ಕೂಡ ನಿನ್ನ ಸಖಾಪ, ಅವನು ನಿನ್ನ ಸ್ನೇಹಿತ ನೋಡು, ಅವನ ಜೀವಂತ ಇರೋದೇ ನನಗೆ ಅನುಮಾನ, ಏನಾಯ್ತಾನೆ ಅಂತ ಭಯಂಕರವಾದ ಕನಸು ಬಿದ್ದಿದೆಯಲ್ಲ ಅಂದಾಗ ಕೃಷ್ಣ ಒಂದು ಕ್ಷಣ ಅವನು ಗರುಡನ ನನ್ನ ಗುರುತ್ಮಂತ ಅಂದರೆ ಅವನ ನೆನೆಸ್ಕೊಳ್ತಾನೆ. ಅವನು ತಕ್ಷಣ ಬರ್ತಾನೆ. ಅವ್ರ ಜೊತೆಯಲ್ಲಿ ಭೀಮ, ಅನಿಲನಂದನ, ಯಶೋದೆ, ದೇವಕಿ, ಕುಂತಿಗಳೆರೆಸಿ ಮಣಿಪುರಕ್ಕೆ ನಡೆತಂದರು. ಅವರೆಲ್ಲರ ಜೊತೆಯಲ್ಲಿ ಏನಾಗಿದೆ ನೋಡೋಣ. ಮಣಿಪುರಕ್ಕೆ ಈ ಬಹುಶಃ ಅವ್ರಿಗೆಲ್ಲ ಅದು ಅಶ್ವಮೇಧಾದ್ವರ ಇದ್ರು, ಎಲ್ಲೆಲ್ಲಿ ಹೋಗ್ತದೆ ಎಲ್ಲರ ವಿಷಯಗಳ ಮಾಹಿತಿ ಇರುತ್ತೆ. ಅಲ್ಲಿಗೆ ಅವ್ರ ಜೊತೆ ನಡ್ಕೊಂಡು ಬರ್ತಾನೆ. ಆ ಬರುವಾಗ
ಬಬ್ರುವಾಹನನ ಮತ್ತೆ ಇಲ್ಲಿ ಏನು ಅಂದರೆ ಏನು ಬೇಕಾದರೂ ಪ್ರತಿಯೊಂದು ಇದರಲ್ಲೂ ನಾನು ಒಳ್ಳೆಯದನ್ನು ಚೆನ್ನಾಗಿರೋದನ್ನು ವರ್ಣಿಸ್ತೀನಿ ಅಂತ ಲಕ್ಷ್ಮೀಶ ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಇಂಥ ದುಃಖದ ಸಮಯ, ಇಂಥ ಆತಂಕದ ಸಮಯದಲ್ಲೂ ಅವನು ಬಬ್ರುವಾಹನನ ಅರಮನೆಯನ್ನು, ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಒಂದು ಒನಪು ಇದನ್ನೆಲ್ಲ ವೈಭವಗಳನ್ನು ಅವನು ಇಲ್ಲಿಯೂ ಕೂಡ ವರ್ಣಿಸ್ತಾನೆ. ಆ ಪದ್ಯದಲ್ಲಿ ನೋಡಿ ಹೇಗಿದೆ: ವಿಸ್ತರದ ರಾಜಭವನದ ಮಾಟಕೂಟದ ಅಯುತ ಸ್ತಂಭದಿಂದೆ ಶಿವ ಸಭೆಯ ನವರತ್ನದ ಗವಸ್ತಿಗಳ ಕೋಟಾವಲಯದ ಮಣಿಪುರಮಂ ಹೊರಗೆ ಕಾದಿ ಮಣಿದ ರಣದ ಹಸ್ತಿಹಯನರ ವೃಂದಮಂ ಸುತ್ತುಲುರಿವ ದೀಪಸ್ತೋಮಂ ಬಿದ್ದ ಪಾರ್ಥನಂ ನೆರೆದಿಹ ಸಮಸ್ತ ಸತಿಯರನು ಅಬ್ರದಿಂ ಶೌರಿ ಭೀಮಂಗೆ ತೋರಿ ಮಗುಳಿಂತೆಂದನು. ನೋಡಿ, ಮೇಲಿಂದ ವಿಮಾನದಲ್ಲಿ ಬಂದರೆ ಕೆಳಗಡೆ ಎಲ್ಲ ದೇಶಗಳೆಲ್ಲ ಕಾಣ್ತಲ್ಲ. ಇಲ್ಲಿ ಇವ್ರಿಗೆ ಮೇಲ್ಗಡೆ ಬಬ್ರುವಾಹನನ ಅತಿ ವಿಸ್ತಾರವಾದ ಅರಮನೆಯ ಮೇಲ್ಭಾಗ, ಮಣಿರತ್ನ ಖಚಿತವಾದ 1000 ಕಂಬಗಳಿರ್ತಕ್ಕಂಥ ಪ್ರಾಂಗಣ, ಅದನ್ನೆಲ್ಲ ನೋಡ್ತಾ ನೋಡ್ತಾ ಊರ ಹೊರಗಿರುವ ರಣರಂಗ ಕೂಡ ಕಾಣಿಸುತ್ತೆ, ಚತುರಂಗ ಬಲನೂ ಕಾಣಿಸುತ್ತೆ, ಮತ್ತು ಅರ್ಜುನ ಸತ್ತು ಬಿದ್ದಿರೋದು ಕೂಡ ಕಾಣಿಸುತ್ತೆ. ಮತ್ತು ದೀಪಗಳನ್ನು ಉಳಿಸ್ಕೊಂಡು ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಎಲ್ಲರೂ ಅದಕ್ಕೆ ದೀಪಗಳನ್ನು ಉಳಿಸ್ಕೊಂಡು ಅದರ ಸುತ್ತ ಕಾದಿರ್ತೋದನ್ನು ತೋರಿಸ್ತಾನೆ. ನೋಡಿ, ಅಲ್ಲಿ ಎಲ್ಲ ನಮಗೆ ಪ್ರತಿಯೊಂದು ಕಾಣ್ತಾ ಇದೆ ಅಂತ ತೋರಿಸ್ತಾನೆ. ಏನಾಗಿದೆ ನೋಡಬೇಕು ಅಂತ ಹೇಳುವಾಗ ಆ ಪದ್ಯಗಳನ್ನು ಹೇಳ್ತಾನೆ, ಭೀಮನಿಗೆ ಹೇಳ್ತಾನೆ. ನೋಡಿಗೆಲ್ಲ ಒಂದೊಂದೇ ಕಾಣ್ತಾ ಇದೆ ನೋಡು ಅಂತ. ಅದು ಒಂದೊಂದು ಭಾಗನೂ ಇಲ್ಲಿ ಪದ್ಯದಲ್ಲಿ ಕೇಳಿ. ಭೀಮನೋಡಿಲ್ಲಿ ಪಾರ್ಥನ ದೇಹವಿದೆ, ವದನ ತಾಮರ ಸಮಂ ಕಾಣೆನು ಅಡಗಿದುದೋ, ಬಳಸಿದ್ದು ಭಾಮಿನಿಯರಾನನ ಶಶಾಂಕ ಮಂಡಲದಿಂದೆನಲ್ಕೆ ಹರಿಗೆ ಅನಿಲ ಸೂನು ಶ್ರೀ ಮನೋಹರ ನಿನ್ನ ಮೂರ್ತಿ ರವಿ ಮೂಡೆ ಸುತ್ರಾಮ ಸುತನು ಆಸ್ಯಾಬ್ಜಂ ಅಪ್ರಕಾಶಿತ ಮಹುದೆ ಭೂಮಿಯುಳ್ ಪೇಳೆನೆ ಮುರಾರಿ ಪಕ್ಷೀಂದ್ರನಿಂದಿಳಿದನು ರಣದೆಡೆಯೊಳು. ನೋಡಿ, ಎಷ್ಟು ಚೆನ್ನಾಗಿ ಒಂದು ನಂಬಿಕೆ ಅನ್ನೋದು, ಒಬ್ಬ ವ್ಯಕ್ತಿಯ ಮೇಲಿನ ನಂಬಿಕೆ. ಇಲ್ಲಿ ನಾವು ಕೃಷ್ಣ ಒಂದೊಂದನ್ನೇ ವಿವರಿಸ್ಕೊಂಡು ಬಂದಾಗ ಕೂಡ ಭೀಮನಿಗೆ ಯಾವ ಆತಂಕನೂ ಉಂಟಾಗೋದಿಲ್ಲ, ಯಾಕೆಂದರೆ ಅವನ ಮೇಲಿರ್ತಕ್ಕಂಥ ನಂಬಿಕೆ. ಹಾಗಾಗಿ ಅವನು ಹೇಳ್ತಾನೆ, ಭೀಮ ನೋಡು, ಇಲ್ಲಿ ಪಾರ್ಥನ ದೇಹ ಇಲ್ಲಿಂದ ಕಾಣಿಸ್ತಾ ಇದೆ, ಅವನ ಕಮಲದಂತಹ, ಅವನ ವದನ ತಾಮರಸ, ಕಮಲದಂತಹ ಅವನ ಮುಖ ಕಮಲ ನಮಗೆ ಕಾಣಿಸ್ತಾ ಇಲ್ವಲ್ಲಪ್ಪ. ಅವನ ಮಡದಿ, ಅವನು ಎಷ್ಟು ಚೆನ್ನಾಗಿದ್ದಾರೆ ಅವರು ಚಂದ್ರಮುಖಿಯರು, ಅಲ್ಲೂ ಇಲ್ಲಿ ವರ್ಣಿಸ್ತಾನೆ. ಅವರ ಮುಖಚಂದ್ರ ಇದೆಯಲ್ಲ, ಅವರ ಬೆಳಕಿನಲ್ಲಿ ಅವನ ಸುತ್ತ ಇರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ. ಇರೋದು ಉಡುಪಿ ಮತ್ತು ಚಿತ್ರಾಂಗದ ಶರೀರವನ್ನು ಕಾಯ್ತಾ ಇರ್ತಾರೆ, ಸುತ್ತ ಹೆಣ್ಮಕ್ಳು ಇರ್ತಾರೆ, ಮತ್ತು ಸೈನ್ಯನೂ ಇರುತ್ತೆ, ಚತುರಂಗಬಲ ಎಲ್ಲದೂ ಕಾಣಿಸ್ತಾ ಇದೆ. ಅದು ಅವನ ಮುಖ ಎಲ್ಲಿದೆಯೋ ಕಾಣಿಸ್ತಾ ಇಲ್ವಲ್ಲಪ್ಪ ಅರ್ಜುನನ ಮುಖ ಅಂತ ಕೃಷ್ಣ ಹೇಳ್ತಾನೆ. ಅವಾಗ ಭೀಮ ಹೇಳ್ತಾನೆ, ಕೃಷ್ಣ ಲಕ್ಷ್ಮೀ ಮನೋಲ್ಲಾಸಕಾರಿಯೇ, ನೀನು ಬಂದುಬಿಟ್ಟಿದೆಯಲ್ಲ, ಪ್ರಪಂಚದಲ್ಲಿ ನಿನ್ನ ಮೂರ್ತಿ ಎಂಬ ಸೂರ್ಯ ದರ್ಶನ ಅನ್ನೋದು ಆಗಿಬಿಟ್ರೆ ಸಾಕು ಪ್ರಪಂಚಕ್ಕೆ. ನಿನ್ನ ಮುಖಕಮಲದ, ನಿನ್ನ ಮೂರ್ತಿಯ ಒಂದು ಸೂರ್ಯ ದರ್ಶನ ಅನ್ನೋದು ಪ್ರಪಂಚದಲ್ಲಿ ಆಗಿಬಿಟ್ರೆ ತಾನೇ ಅರ್ಜುನನ ಮುಖ ಎಲ್ಲಿದೆ, ಕಿರೀಟೆಯ ಮುಖಕಮಲ ಪ್ರಕಾಶವಾಗಿಬಿಡುತ್ತೆ. ನೀನು ಬಂದೆ ಅಂತಂದರೆ ಅವನು ಎಲ್ಲಿದ್ರೂ ಅವನ ಮುಖ ಅರಳಿಬಿಡುತ್ತೆ ಅಂದಾಗ
ಕೃಷ್ಣ ಅಲ್ಲಿ ಅಂದರೆ ಅರ್ಜುನನ ಶರೀರ ಎಲ್ಲಿದೆಯೋ ಅಲ್ಲಿ ಮೇಲಿಂದ ಗರುಡನ ಇದರಿಂದ ಕೆಳಗೆ ಇಳಿದು ಅವನ ಬೆನ್ನಿಂದ ಎಲ್ಲ ಇಳಿದು ಕೆಳಗೆ ಬರ್ತಾರೆ. ಆ ಸ್ಥಳ ಹೇಗಿತ್ತು ಅಂತ ಕೂಡ ಅವ್ರು ಇಳಿದು ಬಂದಾಗ ಕೂಡ ಮತ್ತೆ ಲಕ್ಷ್ಮೀಶ ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಆ ಪರಿಸ್ಥಿತಿ ಏನು ಅದೇ ಆ ವರ್ಣನಾ ಪ್ರಿಯತೆ ಅಷ್ಟೊಂದು ನಮ್ಮ ಲಕ್ಷ್ಮೀಶನಿಗೆ. ಪ್ರತಿಯೊಂದು ಪದ ಸಂಪತ್ತು ಎಲ್ಲಾದರೂ ಒಂಥರ ಸಂತೋಷ, ಸಂಭ್ರಮ, ಐಶ್ವರ್ಯ ಎಲ್ಲವನ್ನು ಕಾಣಿಸ್ತಾ ಮಧ್ಯದಲ್ಲಿ ಈ ಶೋಕರಸ ಈ ಭಗವಂತನ ಒಂದು ಸಾಹಚರ್ಯದಿಂದ ಎಷ್ಟು ಆನಂದಮಯವಾಗುತ್ತೆ ಅದನ್ನ ಹೇಳ್ತಕ್ಕಂಥದ್ದೇ ಈ ಕಾವ್ಯಗಳ ಉದ್ದೇಶ. ಇಲ್ಲಿ ನೋಡಿ, ಈ ಲಲಿತ ರತ್ನ ಪ್ರದೀಪಂಗಳಿಂ ಲಲಿತ ರತ್ನ ಪ್ರದೀಪಂಗಳಿಂ ಬಳಸಿದ್ದ ಲಲನೆಯರ ಭೂಷಣದ ಕಾಂತಿಂ ಕಪ್ಪುರದ ಮಲಯಜದ ತೈಲದ ಸೊಡಗಳಿಂ ನಡುವಿರುಳ್ ಪಗಲಂತೆ ಕಾಣಿಸುತ್ತಿರೆ ಕಲಿಭೀಮ ದೇವಕಿ ಯಶೋದೆ ಪೃತೆಯರು ಮೆರಸಿ ನೆನಕಿಡಿದು ಪಾರ್ಥನ ಶರೀರಮಂ ಕಂಡಾಗ ಜಲಜಾಂಬಕಂ ಮರುವುದ ಆವನಿಂದಾದುದೈ ತಂದೆ ಮೃತಿ ನಿನಗೆ ಆವನಿಂದಾದುದೈ ತಂದೆ ಮೃತಿ ನಿನಗೆಂದನು. ಆ ಜಾಗ ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲಿ ರತ್ನ ಖಚಿತವಾದ ಸ್ತಂಭಗಳಲ್ಲಿ ದೀಪಗಳನ್ನು ಇಟ್ಟಿರ್ತಾರೆ. ಆ ದೀಪಗಳೆಲ್ಲ ಉರಿತಾ ಇರುತ್ತೆ, ಯಾಕೆಂದರೆ ಕಾಯಬೇಕಾಗಿರುತ್ತೆ ಈ ಎರಡು ಶರೀರವನ್ನು ಮತ್ತೆ ಏನೂ ಇದಾದಾಗೆ ಅಷ್ಟು ಬೆಳಕಿರುತ್ತೆ. ಅಲ್ಲಿ ಸ್ತ್ರೀಯರು ಧರಿಸಿರ್ತಕ್ಕಂಥ ಒಡವೆಗಳ ಮೇಲೆ ಅದ್ರ ಪ್ರಕಾಶದ ಬಿದ್ದು ಆದಷ್ಟು ಮತ್ತಷ್ಟು ಪ್ರಕಾಶ ಹರಡಿರುತ್ತೆ. ಮತ್ತು ಕರ್ಪೂರ, ಗಂಧ, ಬೆಣ್ಣೆ ಇವುಗಳನ್ನೆಲ್ಲ ಹಾಕಿ ಉರಿಸ್ತಾ ಇರೋ ದೀಪಗಳಿಂದ ಆ ರಾತ್ರಿ ತುಂಬ ಹಗಲಿನಂತೆಯೇ ಎಲ್ಲರೂ ಕಾಣಿಸ್ತಾ ಇತ್ತು. ಅಂದರೆ ಯಾವುದು ಮರೆಯಾಗಿರಲಿಲ್ಲ, ಅಷ್ಟು ಸ್ಪಷ್ಟವಾಗಿ ಎಲ್ಲೆಲ್ಲಿ ಏನೇನಿದೆ, ಯಾರ್ಯಾರಿದ್ದಾರೆ ಎಲ್ಲ ಕಾಣಿಸ್ತಾ ಇತ್ತು. ಆಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಾಗ ಕೃಷ್ಣ ಅಲ್ಲಿಗೆ ಬರ್ತಾನೆ. ಯಾರ್ಯಾರ ಜೊತೆ? ಭೀಮ, ದೇವಕಿ, ಯಶೋದೆ ಮತ್ತು ಕುಂತಿ ಎಲ್ಲರೊಟ್ಟಿಗೆ ಅಲ್ಲಿ ಬಂದು ನೋಡ್ತಾನೆ. ಆ ಶರೀರವನ್ನು ನೋಡ್ಬಿಟ್ಟು ಕೇಳ್ತಾನೆ, ಏನಪ್ಪ ತಂದೆ, ಎಷ್ಟು ಏನಪ್ಪ ಹೀಗಾಗಿದೆ? ಪಾರ್ಥನ ಶರೀರಮಂ ಕಂಡು ಜಲಜಾಂಬಕಂ ಮರುಗುತ ಆವನಿಂದಾದುದೈ ತಂದೆ ಮೃತಿ ನಿನಗೆಂದನು. ಯಾರಪ್ಪ ಎಂಥ ಮಹಾಯುದ್ಧದಲ್ಲೇ ಅರ್ಜುನನ ಕೂದಲು ಕೊಂಕದಂಗೆ ಕಾಪಾಡಿರ್ತಾನೆ. ಯಾಕೆಂದರೆ ಅಲ್ಲಿ ಕೃಷ್ಣ ಇದ್ದ. ಇಲ್ಲಿ ಕೃಷ್ಣ ಇಲ್ಲದೆ ಬಂದ ಅರ್ಜುನನ ಗತಿ ಅದು ಒಂದು ಇಲ್ಲಿ ಸಾಂಕೇತಿಕ ಅಷ್ಟೇ. ಕೃಷ್ಣನ ನೆನಪು, ಅವರ ಪರಾಕ್ರಮದ ಬಗ್ಗೆ ಇರ್ತಕ್ಕಂಥ ಭರವಸೆ ಇರ್ಬೋದು, ಅವನ ವಯೋಧರ್ಮ ಇರ್ಬೋದು, ಅದ್ರ ಜೊತೆ ಕೃಷ್ಣನಿಲ್ಲದೆ ಬಂದ ಅರ್ಜುನನಿಗೆ ಕೃಷ್ಣ ಬಂದು ಕೇಳ್ತಾನೆ, ಆವನಿಂದಾದುದೈ ತಂದೆ, ಯಾರಪ್ಪ ನಿನ್ನನ್ನು ಈ ಸ್ಥಿತಿಗೆ ತಂದವರು ಅಂತ ಹೇಳಿ ಮರುಗುತ್ತಾನಂತೆ. ಇಲ್ಲಿಂದ ಮುಂದೆ ಏನಾಗುತ್ತೆ ಅದನ್ನು ಮತ್ತೆ ನಾಳೆ ಮುಂದುವರಿಸ್ತಾರೆ. ಇದರಲ್ಲಿ ಏನು ನನ್ನ ಶಕ್ತ್ಯಾನುಸಾರ, ಯಾಕೆಂದರೆ ಶಕ್ತ್ಯಾನುಸಾರ ಅಷ್ಟೇ ಇದು ಸೊಗಸಾಗಿ ಹಾಡಿದರು. ನಾನು ಅವರ ಗಾಯನವನ್ನು ಪ್ರತಿಯೊಂದು ನಾನು ತುಂಬ ಸಂತೋಷವಾಗಿ ಗಮಕ ಕೇಳೋದೇ ನನಗೆ ಬಹಳ ಸಂತೋಷದ ವಿಷಯ. ಕೇಳ್ತಾ ನನಗೆ ತೋಚಿದಷ್ಟು ನನ್ನ ತಯಾರಿ ಎಷ್ಟು ಹೇಳಿದ್ದೇನೆ. ನಮಸ್ಕಾರ. ಮಂಗಳ. ಪುಣ್ಯವಿದು ಕೃಷ್ಣ ಚರಿತಾಮೃತಂ ಸುಕವೀಂದ್ರ ಗಣ್ಯಮಿದು ಶೃಂಗಾರ ಕುಸುಮ ತರು ತುರುಗಿದಾರಣ್ಯಮಿದು ನವರಸ ಪ್ರೌಢಿ ಲಾಲಿತ್ಯ ನಾನಾ ವಿಚಿತ್ರಾರ್ಥಂಗಳ ಗಣ್ಯಮಿದು ಶಾರದೆಯ ಸನ್ಮೋಹನಾಂಗ ಲಾವಣ್ಯಮಿದು ಭಾವಕರ ಕಿವಿದೊಡವಿಗೊದವಿದ ಹಿರಣ್ಯಮಿದು ಭೂತಳದೊಡನೆ ವಿರಾಜಿಪುದು ಲಕ್ಷ್ಮೀಪತಿಯ ಕಾವ್ಯ